Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number ಅರ್ಧ ಡಜನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಹೌದು, ವಿಡಿಯೋ ನಂಬರ್ 6 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ಒಂದೇ ಒಂದು ಟಾಪಿಕ್, ದಟ್ ಈಸ್ ದ ಫೀಲ್ಡ್ ಡ್ಯೂ ಟು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಚಾರ್ಜ್ ಒಂದು ಕಂಟಿನ್ಯೂಸ್ ಆಗಿ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಅಥವಾ ಕರ್ವ್ ಲೈನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಅದರಿಂದ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಫೀಲ್ಡ್ ಏನಿರುತ್ತೆ ಅಂತ ಈ ವಿಡಿಯೋನಲ್ಲಿ ಒಂದೇ ಒಂದು ಟಾಪಿಕ್. ಹೌದು, ಒಂದೇ ಒಂದು ಟಾಪಿಕ್, ಅದನ್ನ ವೇರಿಯಸ್ ಕೇಸಸ್ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದೆ. ನೋಡಿ, ನಿಮ್ಗೆ ಏನಾದ್ರು ಈ ಎರಡೂ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಕಣ್ಮುಚ್ಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡಬಹುದು. ಒಂದು ವೇಳೆ ಇದಕ್ಕೆ ಏನಾದ್ರು ಆನ್ಸರ್ ಮಾಡೋದಕ್ಕೆ ಫೇಲ್ ಆದ್ರೂ ಪರವಾಗಿಲ್ಲ, ವಿಡಿಯೋನ ಸ್ಕಿಪ್ ಮಾಡಿದ್ರಿ ಅನ್ಕೊಳ್ಳಿ, ಪಕ್ಕಾ ನಿಮ್ಮ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಬರ್ಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಿದ್ದೇನೆ. ಎಮೋಷನಲ್ ಡ್ಯಾಮೇಜ್. ಹಾಗಾಗಿ ದಯವಿಟ್ಟು ಯಾರು ಈ ವಿಡಿಯೋನ ಈ ಕ್ವಶನ್ಗೆ ಆನ್ಸರ್ ಮಾಡಕ್ಕಾಗಲ್ವೋ ಅವರು ಈ ವಿಡಿಯೋನ ಪೂರ್ತಿ ನೋಡ್ಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ನೋಡಿ, ನಾವು ಕಲ್ತಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ದಟ್ ಈಸ್ KQ ಡಿವೈಡೆಡ್ ಬೈ R². ಅದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದ್ರೆ, ಇಟ್ ಈಸ್ ಓನ್ಲಿ ಅಪ್ಲಿಕಬಲ್ ಫಾರ್ ದ ಪಾಯಿಂಟ್ ಚಾರ್ಜಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ ಚಾರ್ಜ್ ನ ಕನ್ಸಿಡರ್ ಮಾಡೋಣ, ದಟ್ ಈಸ್ ಪ್ಲಸ್ ಕ್ಯೂ ಚಾರ್ಜ್ ನ ಕನ್ಸಿಡರ್ ಮಾಡಿದ್ರೆ ತುಂಬಾ ಸ್ಮಾಲ್ ಸೈಜ್ ಇರಬೇಕು. ಅಟ್ ಎ ಡಿಸ್ಟೆನ್ಸ್ R, the electric field is given by E is equals to KQ divided by R². ಹೌದಾ? ಅದೇ ರೀತಿ ಇಲ್ಲಿ ಮೈನಸ್ ಕ್ಯೂ ಇಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಸೊ ಇದು ಅಪ್ಲಿಕಬಲ್ ಓನ್ಲಿ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಅಂದ್ರೆ ಈ ಚಾರ್ಜ್ ಪಾಯಿಂಟ್ ಚಾರ್ಜ್ ಆಗಿರಬೇಕು, ತುಂಬಾ ಸ್ಮಾಲ್ ಸೈಜ್ ಆಗಿರಬೇಕು ಕಂಪೇರ್ಡ್ ಟು ದ ಡಿಸ್ಟೆನ್ಸ್. ದೆನ್ ಓನ್ಲಿ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ. ಈಗ ಅದೇ ಚಾರ್ಜ್ ಏನಾದ್ರೂ ಒಂದು ಲೀನಿಯರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ರಾಡ್ ನ ಕೊಡ್ತೀನಿ, ಒಂದು ರಾಡ್ ಆಫ್ ಲೆಂತ್ L. ಈ ಕ್ಯಾಪಿಟಲ್ ಕ್ಯೂ ಪೂರ್ತಿ ಈ ರಾಡ್ ಪೂರ್ತಿ ಸ್ಪ್ರೆಡ್ ಆಗಿದೆ ಈ ತರ. ಈಗ ಈ ಪಾಯಿಂಟ್ ನಲ್ಲಿ ಫೀಲ್ಡ್ ಎಷ್ಟು ಅಂದ್ರೆ ಆ ಫಾರ್ಮುಲಾ ಅಪ್ಲೈ ಮಾಡಂಗಿಲ್ಲ, ಯಾಕಂದ್ರೆ ಚಾರ್ಜ್ ಪೂರ್ತಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದೇ ರಾಡ್ ಏನಾದ್ರೂ ಈ ತರ ಪರ್ಪೆಂಡಿಕ್ಯುಲರ್ ಇದ್ರೆ ಏನ್ ಬರುತ್ತೆ, ದಟ್ ಈಸ್ ಅ ಸೆಕೆಂಡ್ ಸಿಚುವೇಶನ್, ಸೆಕೆಂಡ್ ಪ್ರಾಬ್ಲಮ್ ಇನ್ ದಿಸ್ ವಿಡಿಯೋ. ಮತ್ತೆ ಈ ರಾಡ್ ಏನಾದ್ರೂ ಈ ತರ ಸರ್ಕಲ್, ಹಾಫ್ ಸರ್ಕಲ್ ತರ ಬೆಂಡ್ ಆಗಿದ್ರೆ ಏನಾಗುತ್ತೆ, ಅದೇ ಕ್ವಾರ್ಟರ್ ಸರ್ಕಲ್ ಆಗಿದ್ರೆ ಏನಾಗುತ್ತೆ, ಎಲ್ಲಾ ಕೇಸಸ್ ನ ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಜನರಲ್ ಕೇಸ್ ನ ಕೂಡ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ರಿಂಗ್. ಒಂದು ರಿಂಗ್ ಪೂರ್ತಿ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ರಿಂಗ್ ತರ ಒಂದು ವೈರ್ ಇದೆ. ಈ ತರ ಒಂದು ವೈರ್ ನಲ್ಲಿ ಪೂರ್ತಿ ಚಾರ್ಜಸ್ ಇದರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅನ್ಕೊಳ್ಳಿ. ಈಗ ಸೆಂಟರ್ ಇಂದ ಎಕ್ಸ್ ಡಿಸ್ಟೆನ್ಸ್ ನೋಡಿ, ಸೆಂಟರ್ ಇಂದ ಎಕ್ಸ್ ಡಿಸ್ಟೆನ್ಸ್ ಹೋಗಿ ಅಲ್ಲಿ ಈ ಫೀಲ್ಡ್, ಇದ್ರದ್ದು ಫೀಲ್ಡ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ, ಅದನ್ನ ಡಿರೈವ್ ಮಾಡ್ತೀವಿ. ಬೋರ್ಡ್ ಎಕ್ಸಾಮ್ಗೆ ಏನ್ ಕೇಳಲ್ಲ ಈ ಚಾಪ್ಟರ್, ಈ ವಿಡಿಯೋನಲ್ಲಿ. ಬೋರ್ಡ್ ಎಕ್ಸಾಮ್ಗೋಸ್ಕರ ಯಾರಾದ್ರೂ ಓದ್ತಿದ್ರೆ ಯು ಕ್ಯಾನ್ ಸ್ಕಿಪ್, ನೋ ಇಶ್ಯೂ. ಬರೀ ಬೋರ್ಡ್ ಸಾಕು ಅನ್ನೋರಿಗೆ ಈ ವಿಡಿಯೋ ಇಟ್ ಈಸ್ ನಾಟ್ ಯುವರ್ ಕಪ್ ಆಫ್ ಕಾಫಿ, therefore you can skip this one. ಓಕೆ, ಸೊ ಈಗ ಫಸ್ಟ್ ನಾವು ಒಂದು ಪ್ರಾಬ್ಲಮ್ ನ ಕನ್ಸಿಡರ್ ಮಾಡಿ ಅನಾಲಿಸಿಸ್ ಮಾಡೋಣ. ಲೆಟ್ ಮಿ ಕನ್ಸಿಡರ್ ಎ ರಾಡ್. ಜಸ್ಟ್ ಈಗ ತಾನೇ ಒಂದು ರಾಡ್ ಕನ್ಸಿಡರ್ ಮಾಡಿದ್ನಲ್ಲ, ಆ ತರ ಒಂದು ರಾಡ್ ನ ಕನ್ಸಿಡರ್ ಮಾಡ್ತೀನಿ. ದ ರಾಡ್ ಆಫ್ ಲೆಂತ್ L. ಎಷ್ಟು ಲೆಂತ್ L ರಾಡ್ ನ ಕನ್ಸಿಡರ್ ಮಾಡ್ತೀನಿ. ಈ ರಾಡ್ಗೆ ಪೂರ್ತಿ ಚಾರ್ಜ್ ಪ್ಲಸ್ ಕ್ಯೂ ಕೊಡ್ತೀನಿ, ಅಂದ್ರೆ ಇದಕ್ಕೆ ಪ್ಲಸ್ ಕ್ಯೂ ಚಾರ್ಜ್ ಕೊಟ್ರೆ ಈ ರಾಡ್ ಪೂರ್ತಿ ಹಬ್ಕೊಳ್ಳುತ್ತೆ. ದಿಸ್ ಚಾರ್ಜ್ ಸ್ಪ್ರೆಡ್ಸ್ ಅಕ್ರಾಸ್ ದ ರಾಡ್ ಯೂನಿಫಾರ್ಮ್ಲಿ. ಒಂದು ಅಸಂಪ್ಷನ್ ಏನಪ್ಪಾ ಅಂದ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಈಗ ಈ ಲೆಂತ್ L ಇದೆ, ಒಂದು ಎಂಡ್ ಇಂದ ಎ ಡಿಸ್ಟೆನ್ಸ್ ನಲ್ಲಿ, ಎಷ್ಟು ಡಿಸ್ಟೆನ್ಸ್ ನಲ್ಲಿ, ಎ ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಎ ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಟ್ ದ ಪಾಯಿಂಟ್ P? ಅದೇ ಕ್ವಶನ್ ಈಗ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿರೋದು. ದಟ್ ಈಸ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ನಲ್ಲಿ ಏನಿದೆ ಅಂತ ಕೇಳ್ತಾ ಇದೆ. ಆಬ್ವಿಯಸ್ಲಿ ಈ ಪೂರ್ತಿ ಚಾರ್ಜ್ ನೋಡಿ, ಈ ಕ್ಯೂ ಚಾರ್ಜ್ ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ. ಸರ್ ಹಾಗಾದ್ರೆ ಈ ಪೂರ್ತಿ ಚಾರ್ಜಸ್ ಮಿಡ್ಲ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೋದಲ್ಲ? ಇಲ್ಲ, ಸಾಲ್ವ್ ಮಾಡಕ್ಕಾಗಲ್ಲ. ನಾವು ಇದೇ ತರ ಪ್ರಾಬ್ಲಮ್ ನ ಗ್ರಾವಿಟೇಷನಲ್ ಕೂಡ ಮಾಡಿದ್ವಿ. ಚಾರ್ಜಸ್ ಬದಲು ಮಾಸ್ ನ ಹಾಕೊಂಡಿದ್ವಿ ಅಷ್ಟೇ, ಇನ್ನೇನಿಲ್ಲ. ಸೇಮ್ ಫಾರ್ಮುಲಾನೇ ಬರುತ್ತೆ. ಇಲ್ಲಿ ಕೆ ಬದಲು ಅಲ್ಲಿ ಜಿ ಬಂದಿತ್ತು, ಎವ್ರಿಥಿಂಗ್ ರಿಮೈನ್ ಸೇಮ್. ಮತ್ತೆ ಕ್ಯೂ ಜಾಗದಲ್ಲಿ ಮಾಸ್ ಬಂದಿತ್ತು. ಬೇಕಾದ್ರೆ ಚೆಕ್ ಮಾಡಿ, ನೀವೇನಾದ್ರು ಗ್ರಾವಿಟೇಷನ್ ಮೇಲೆ ವಿಡಿಯೋಸ್ ಆಲ್ರೆಡಿ ನೋಡಿದ್ರೆ ಅಲ್ಲಿ ಕೂಡ ಇದೇ ತರ ಪ್ರಾಬ್ಲಮ್ ಮಾಡ್ಸೇನೆ. ಈಗ ಸದ್ಯಕ್ಕೆ ಇದನ್ನ ಮಾಡ್ತೀನಿ. ಯಾಕೆ ಈ ಫಾರ್ಮುಲಾನ ಅಪ್ಲೈ ಮಾಡಕ್ಕಾಗಲ್ಲ? ನಮ್ಗೆ ಗೊತ್ತಿರೋ ಫಾರ್ಮುಲಾನ ಈ ಪೂರ್ತಿ ಚಾರ್ಜ್ ಇಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಅಪ್ಲೈ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲೊಂದು ಚಾರ್ಜ್ ಇದೆ, ಆ ಚಾರ್ಜ್ ಈ ಪಾಯಿಂಟ್ ತುಂಬಾ ಹತ್ರ ಇದೆ, ಹಾಗಾಗಿ ಫೀಲ್ಡ್ ಜಾಸ್ತಿ ಕ್ರಿಯೇಟ್ ಮಾಡ್ತಿರುತ್ತೆ ಈ ಕಡೆ ಇರ್ತಕ್ಕಂಥ ಪೋರ್ಷನ್. ಕಮಿಂಗ್ ಬ್ಯಾಕ್ ಟು ದಿಸ್ ಫೆಲೋ, ಇವನ್ಗೆ ದೂರ ಇದ್ದಾನೆ, ಹಾಗಾದ್ರೆ ಅವ್ನು ತುಂಬಾ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡ್ತಾನೆ, ಆವರೇಜ್ ತಗೊಳಕ್ ಬರಲ್ಲ. ವಾಟ್ ಐ ಡೂ ಇಸ್
ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ ಹೋಗಿ. ಐ ರಿಪೀಟ್ ಒನ್ಸ್ ಅಗೇನ್. ಇಲ್ಲಿಂದ ಪಾಯಿಂಟ್ ಪಿ ಇಂದ ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ ಹೋಗಿ ಒಂದು ಸ್ಮಾಲ್ ಎಲಿಮೆಂಟಲ್ ಚಾರ್ಜ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಎಲಿಮೆಂಟಲ್. ನೋಡಿ, ಈ ಮೆಥಡ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಇಂಟಿಗ್ರೇಷನ್ ಕಾಣಿಸಿದ ತಕ್ಷಣ ವಿಡಿಯೋನ ಸ್ಕಿಪ್ ಮಾಡ್ಬಿಡ್ತೀರಿ ಅಥವಾ ಟಾಪಿಕ್ ನ ಬಿಟ್ಬಿಡ್ತೀರಿ. ಬಟ್ ಟ್ರಿಕ್ ನ ಕಲ್ತ್ಕೊಳ್ಳಿ. ನಾನು ಡೈರೆಕ್ಟ್ ಆಗಿ ಫಾರ್ಮುಲಾ ಕೊಡ್ಬೋದಾಗಿತ್ತು, ಬಟ್ ಟ್ರಿಕ್ ನ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಇನ್ ಒನ್ ಆರ್ ಅದರ್ ಕ್ವಶನ್ಸ್. ಯಾವುದೋ ಒಂದು ಕ್ವಶನ್ ಅಲ್ಲಿ ಆ ಸ್ಕಿಲ್ ಹೆಲ್ಪ್ ಆಗೇ ಆಗುತ್ತೆ. ಹಾಗಾಗಿ ಬರೀ ಫಾರ್ಮುಲಾ ಎಷ್ಟಂತ ನೆನ್ಪಿಟ್ಕೊಂತಿರೋ, ಅರೆ ಇದು ಫಾರ್ಮುಲಾ ಕೊಡೋದು ಎಷ್ಟೊತ್ತು ನನಗೆ, ಬಟ್ ನಾನು ಹತ್ರ ಮಾಡಕ್ ಹೋಗಲ್ಲ. ಯು ನೀಡ್ ಟು ಡೆವಲಪ್ ಯುವರ್ ಥಿಂಕಿಂಗ್ ಪ್ರೋಸೆಸ್. ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಇದೇ ಫಾರ್ಮುಲಾ ಮೇಲೆ ಕೇಳ್ತಾರೆ ಅಂತ ಹೇಳಕ್ ಆಗಲ್ವಲ್ಲ. ನಿಮಗೆ ಮೆಥಡ್ ಗೊತ್ತಿದ್ರೆ ಆನ್ ದ ಸ್ಪಾಟ್ ಅಪ್ಲೈ ಮಾಡ್ಬೋದು. ವಿತಿನ್ 20-30 ಸೆಕೆಂಡ್ಸ್ ಅಲ್ಲಿ ನೀವು ಡಿರೈವ್ ಮಾಡ್ಬೋದು. ಎಸ್, ವಿತಿನ್ 20-30 ಸೆಕೆಂಡ್ಸ್ ಅಲ್ಲಿ ಡಿರೈವ್ ಮಾಡ್ಬೋದು. ಬೇಕಾದ್ರೆ ನೋಡಿ. ಓಕೆ, ಸೊ ಈಗ ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ, ಎಲ್ಲಿಂದ ಪಾಯಿಂಟ್ ಪಿ ಇಂದ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಒಂದು ಸ್ಮಾಲ್ ಚಾರ್ಜ್ ನ ಕನ್ಸಿಡರ್ ಮಾಡ್ತೀನಿ. ಆ ಸ್ಮಾಲ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅಂದ್ರೆ ಡಿ ಕ್ಯೂ ಇದೆ. ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಎಷ್ಟಿದೆ, ಡಿ ಎಲ್ ಇದೆ. ಅಂದ್ರೆ ಈ ಪೂರ್ತಿ ರಾಡ್ ನ ಪೀಸ್ 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 ಮಾಡಿ ಇನ್ಫೈನೈಟ್ ಪೀಸಸ್ ಆಗಿ ಮಾಡಿದೀನಿ. ಅದ್ರಲ್ಲಿ ಒಂದ್ ಪೀಸ್ ನ ತಗೊಂಡಿದ್ದೀನಿ, ಅದು ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಅದ್ರ ಚಾರ್ಜ್ ಡಿ ಕ್ಯೂ ಇದೆ. ಈಗ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಡಿಸ್ಟೆನ್ಸ್ ಇದೆ. ಇದೇ ಎಲಿಮೆಂಟ್ ನ ಇಲ್ಲಿ ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನಾಗತ್ತೆ, ಎ ಆಗತ್ತೆ. ಇದೇ ಎಲಿಮೆಂಟ್ ನ ಇಲ್ಲಿ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ. ಅದೇ ಎಲಿಮೆಂಟ್ ನ ಈ ಕಡೆ ಲಾಸ್ಟ್ ಅಲ್ಲಿ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಲ್ ಆಗತ್ತೆ. ಇದನ್ನ ಯಾಕೆ ಸರ್ ಮಾಡ್ತಿದ್ದೀರ ಅಂದ್ರೆ, ಇದು ಈ ಚಾರ್ಜ್ ಡಿ ಕ್ಯೂ ಇದೆಯಲ್ಲ, ವಿ ಹ್ಯಾವ್ ಟೇಕನ್ ವೆರಿ ಸ್ಮಾಲ್ ವ್ಯಾಲ್ಯೂ, ತುಂಬಾ ತೆಳುವಾಗಿರ್ತಕ್ಕಂಥದನ್ನ ತಗೊಂಡಿದೀವಿ, ಸಚ್ ದಟ್ ಯು ಕ್ಯಾನ್ ಅಸ್ಯೂಮ್ ದಿಸ್ ಇಸ್ ಎ ಪಾಯಿಂಟ್ ಚಾರ್ಜ್. ನೌ ಡಿ ಕ್ಯೂ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಚಾರ್ಜ್. ಡಿ ಕ್ಯೂ ಕ್ಯಾನ್ ಬಿ considered as a point charge. ಈಗ ಫಾರ್ಮುಲಾನ ಅಪ್ಲೈ ಮಾಡಬಹುದು. ಇದರಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಅದನ್ನ ನಾನು ಡಿಇ ಅಂತ ಕರಿತೀನಿ. ಇದರಿಂದ ಇಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ, ಅದು ಡಿಇ, ದಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಡಿ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಏನಿದೆ, ಎಕ್ಸ್ ಇದೆ, ಅದರ ಸ್ಕ್ವೇರ್ ನ ಬರೀತೀನಿ. That is the electric field at this point. ಅದು ಯಾವ ಡೈರೆಕ್ಷನ್ ಇದೆ, ಈ ಕಡೆಗಿದೆ. So this is the direction of DE. ಆಯ್ತಾ? Now ಒಂದು ಎಲಿಮೆಂಟಲ್ ಚಾರ್ಜ್ ಇಂದ DE ಇದೆ. ಅದೇ ರೀತಿ ಈ ಎಲಿಮೆಂಟ್ ನ ಈ ಕಡೆ ಕನ್ಸಿಡರ್ ಮಾಡಿದ್ರೆ A ವ್ಯಾಲ್ಯೂ x is equal to A ಆಗುತ್ತೆ. ಆ ಎಲಿಮೆಂಟ್ ನ ಈ ಕಡೆ ತಗೊಂಡ್ರೆ x is equal to A plus L ಆಗುತ್ತೆ. What we do is, ಇಂಥ ಎಲಿಮೆಂಟ್ಸ್ ನ ಇಲ್ಲಿಂದ ಇಲ್ಲಿವರೆಗೂ ತಗೊಂಡು ಪ್ರತಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಆಡ್ ಮಾಡಿದ್ರೆ ನಮ್ಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ. ಸರ್ ಒಂದೊಂದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇನ್ಫೈನೈಟ್ ಟರ್ಮ್ಸ್ ಬರುತ್ತೆ, ಅದನ್ನ ಹೇಗೆ ಸರ್ ಆಡ್ ಮಾಡೋದು? ಅದಕ್ಕೆ ನಮ್ಮ ಹತ್ರ ಒಂದು ಪವರ್ಫುಲ್ ಟೂಲ್ ಇದೆ, ದಟ್ ಇಸ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ ನ ಯೂಸ್ ಮಾಡಿದ್ರೆ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ, ಡಿ ನ ಇಂಟಿಗ್ರೇಟ್ ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ, ಎಕ್ಸ್ ಇಸ್ ಈಕ್ವಲ್ ಟು ಎ ಟು ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಲ್. ಇಲ್ಲಿಂದ ಇಲ್ಲಿಗೆ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ಕೋದಂಗೆ. That's what I'm going to do now. So let's do it. The net electric field is E, that is equals to summation of DE, ಅಥವಾ that is equals to E is equals to integration. ಎಲ್ಲಾದನ್ನು ಆಡ್ ಮಾಡೋದು ಅಂದ್ರೆ ನಾವು ಸಿಂಪಲ್ ಆಗಿ ಫಂಕ್ಷನ್ ಇಂಟಿಗ್ರೇಟ್ ಮಾಡೋದು ಅಂದ್ರೆ, ಅರೆ ಇಂಟಿಗ್ರೇಷನ್ ಅಂದ್ರೆ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಫ್ರಮ್ ಗಿವೆನ್ ರೇಂಜ್ ಟು ಒನ್ ರೇಂಜ್ ಟು ಅನದರ್ ರೇಂಜ್, ಕೊಟ್ಟಿರ್ತಕ್ಕಂಥ ರೇಂಜ್ ಅಲ್ಲಿ ನಾವು ಆಡ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸಮೇಷನ್. ವಾಟ್ ಐ ಡೂ ಇಸ್ ಇಂಟಿಗ್ರೇಷನ್ ಆಫ್ DE, that is equals to integration of DE. DE value ಏನಿದೆ, KDQ divided by x square, and the x value varies from x is equal to A to x is equal to A plus L. A ಇಂದ A plus ಎಲ್ಲಿವರೆಗೂ ಅಲ್ಲ, ಎಲ್ ವರೆಗೂ ವೇರಿ ಆಗುತ್ತೆ. ಇಲ್ಲೊಂದು ಇನ್ನೊಂದು ಪ್ರಾಬ್ಲಮ್ ಇದೆ, ಏನಪ್ಪಾ ಅದು ಅಂದ್ರೆ, ಇಲ್ಲಿ ಬರೀತೀನಿ ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು dx is equal to x square by 2 ನಿಮಗೆ ಗೊತ್ತು, ಅದು ಆಲ್ರೆಡಿ ನೋನ್ ಫ್ಯಾಕ್ಟ್. If I ask you what is the integration of with respect to y ಅಂತ ಕೇಳಿದ್ರೆ, you cannot integrate. ನನಗೆ ಗೊತ್ತಿಲ್ಲ x ಯಾವ ತರ y ಇಂದ ವೇರಿ ಆಗುತ್ತೆ, y x ಇಂದ ಯಾವ ತರ ವೇರಿ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಟಾಸ್ಕ್ ಏನಪ್ಪಾ ಅಂದ್ರೆ,
ಐದರ್ ಈ dy ನ dx ಟರ್ಮ್ಸ್ ಅಲ್ಲಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ ಅಥವಾ ಈ x ನ y ಟರ್ಮ್ಸ್ ಅಲ್ಲಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ, ಏನಾದ್ರೂ ಮಾಡಿ ಸಿಮಿಲರ್ ವೇರಿಯೇಬಲ್ಸ್ ಇರಬೇಕು. ಸೊ ಈ ತರ ಇದ್ರೆ ಮಾತ್ರ ನಾವು ಇಂಟಿಗ್ರೇಟ್ ಮಾಡಬಹುದು. ಇಲ್ಲೂ ಅದೇ ತರ ಪ್ರಾಬ್ಲಮ್ ಇದೆ ನೋಡಿ. ಇಲ್ಲಿ 1/x² k ಕಾನ್ಸ್ಟೆಂಟ್ ಇರೋದ್ರಿಂದ ಆಚೆ ಕಿತ್ತಾಕ್ತೀನಿ, k ಇಂಟು ಡಿ ಕ್ಯೂ ಡಿವೈಡೆಡ್ ಬೈ x ಸ್ಕ್ವೇರ್ ಅಥವಾ 1/x², 1/x² dq. 1/x² ನ dq ಜೊತೆ ಹೇಗೆ ಇಂಟಿಗ್ರೇಟ್ ಮಾಡ್ತಾರೆ? ಇಟ್ಸ್ ನಾಟ್ ಪಾಸಿಬಲ್. ಲಿಮಿಟ್ಸ್ ಲೆಂತ್ ಫಾರ್ಮ್ ಅಲ್ಲಿ ಇದೆ, ಈ ಚಾರ್ಜ್ ನ ಲೆಂತ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಇನ್ನೊಂದು ಟರ್ಮ್ ನ ಡಿಫೈನ್ ಮಾಡ್ತೀವಿ, ದಟ್ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಮತ್ತೆ ಬರುತ್ತೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಚಾರ್ಜ್ ಡೆನ್ಸಿಟಿ ಇದಕ್ಕೆ ಸಿಂಬಲ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಚಾರ್ಜ್ ಪರ್ ಯೂನಿಟ್ ಲೆಂತ್. ಚಾರ್ಜ್ ಪರ್ ಯೂನಿಟ್ ಲೆಂತ್. ಯೂನಿಟ್ ಲೆಂತ್ ಅಂದ್ರೆ 1 ಮೀಟರ್ ನಲ್ಲಿ ಎಷ್ಟು ಚಾರ್ಜ್ ಇದೆ, 1 ಮೀಟರ್ ಲೆಂತ್ ನಲ್ಲಿ ಎಷ್ಟು ಚಾರ್ಜ್ ಇದೆ ಅದನ್ನ ನಾವು ಯೂನಿಟ್ ಮಾಸ್ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಕರಿತೀವಿ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಎಷ್ಟಿದೆ, q ಡಿವೈಡೆಡ್ ಬೈ ಎಲ್. ಅರೆ ಪೂರ್ತಿ ಚಾರ್ಜ್ ಡಿವೈಡೆಡ್ ಬೈ ಪೂರ್ತಿ ಲೆಂತ್, ಅದನ್ನೇ ನಾವು ಲ್ಯಾಂಬ್ಡಾ ಅಂತ ಡಿಫೈನ್ ಮಾಡ್ತೀವಿ. ನೋಡಿ ಲ್ಯಾಂಬ್ಡಾನ ಪೂರ್ತಿ ಚಾರ್ಜ್ ಡಿವೈಡೆಡ್ ಬೈ ಪೂರ್ತಿ ಲೆಂತ್ ಹಾಗಾದ್ರೂ ಹೇಳ್ಬೋದು. ಇದಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ತಗೊಂತೀವಿ ನೋಡಿ. ಡೆನ್ಸಿಟಿ ಅಂದ್ರೆ ಏನಪ್ಪಾ? ಡೆನ್ಸಿಟಿ ಇಸ್ ಇದ್ರ ಪೂರ್ತಿ ಮಾಸ್ m ಆಗಿದ್ದು, ಇದ್ರ ಪೂರ್ತಿ ವಾಲ್ಯೂಮ್ v ಆಗಿದ್ರೆ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಈ ಪೂರ್ತಿ ಡಬ್ಬ ಒಂದು ಐರನ್ ಕ್ಯೂಬ್ ನ ಕನ್ಸಿಡರ್ ಮಾಡಿ, ಇದ್ರ ಪೂರ್ತಿ ಮಾಸ್, ಇದ್ರ ಪೂರ್ತಿ ವಾಲ್ಯೂಮ್. ಈಗ ಇದನ್ನ ಒಂದೇ ಒಂದು ಸ್ಮಾಲ್ ಪೀಸ್ ನ ತಗೊಂತೀನಿ, ಯಾವ್ದಾದ್ರು ಒಂದು ಮೆಟೀರಿಯಲ್. ಈ ಸ್ಮಾಲ್ ಪೀಸ್ ನ ತಗೊಂಡು ಇದ್ರ ಡೆನ್ಸಿಟಿ ಎಷ್ಟು ಅಂತ ಕೇಳಿದ್ರೆ ಇದ್ರ ಮಾಸ್ ದಟ್ ಈಸ್ dm ಡಿವೈಡೆಡ್ ಬೈ dv. ಸ್ಮಾಲ್ ಮಾಸ್ ಡಿವೈಡೆಡ್ ಬೈ ಸ್ಮಾಲ್ ವಾಲ್ಯೂಮ್. ಈ ಡೆನ್ಸಿಟಿ ಏನಿದೆಯೋ ಇದು ಕೂಡ ಅಷ್ಟೇ ಇರುತ್ತೆ ತಾನೆ. ಆಸ್ ಅ ಡೆನ್ಸಿಟಿ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟೀರಿಯಲ್. ಈ ಪೂರ್ತಿ ಮಾಸ್ ಬ್ಲಾಕ್ ಡೆನ್ಸಿಟಿ ಏನಿದೆಯೋ ಈ ಸ್ಮಾಲ್ ಬ್ಲಾಕ್ ಡೆನ್ಸಿಟಿ ಅಷ್ಟೇ ಇರಬೇಕು. ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಸ್ಮಾಲ್ ಮಾಸ್ ಡಿವೈಡೆಡ್ ಬೈ ಸ್ಮಾಲ್ ವಾಲ್ಯೂಮ್. ಕನ್ಸಿಡರ್ಡ್ ಪೋರ್ಷನ್ಗೆ ಅದರ ಮಾಸ್ ಎಷ್ಟಿದೆ ಡಿವೈಡೆಡ್ ಬೈ ಅದರ ವಾಲ್ಯೂಮ್. ಅದೇ ರೀತಿ ನಾನು ಈಗ ಲ್ಯಾಂಬ್ಡಾನ ಇನ್ನೊಂದು ರೀತಿ ಕೂಡ ಡಿಫೈನ್ ಮಾಡಬಹುದು. ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ತಗೊಂಡಿದೀವಲ್ಲ, ಅದರ ಚಾರ್ಜ್ ಡಿವೈಡೆಡ್ ಬೈ ಅದರ ಲೆಂತ್ ಎಷ್ಟಿದೆ, dl ಇದೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಹಾಗಾದ್ರೆ ನಾನು dq ನ ಲ್ಯಾಂಬ್ಡಾ ಇಂಟು dl ಅಂತ ಬರೀಬಹುದು. ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್, ಅದರ SI ಯೂನಿಟ್ ಏನಾಗಿರುತ್ತೆ, ಕೂಲಂ ಪರ್ ಮೀಟರ್. ಕೂಲಂ ಪರ್ ಮೀಟರ್ ದಟ್ ಈಸ್ SI ಯೂನಿಟ್ ಆಫ್ ಲ್ಯಾಂಬ್ಡಾ. ಈಗ dq ಜಾಗದಲ್ಲಿ ನಾನು ಅದನ್ನ ಬರ್ಕೋಬಹುದು, ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ k ಆಚೆಗಿದೆ ಆಲ್ರೆಡಿ, ಇಂಟಿಗ್ರೇಷನ್ ಫ್ರಮ್ a ಟು a ಪ್ಲಸ್ ಎಲ್ 1/x² dq ನ ಲ್ಯಾಂಬ್ಡಾ dl ಅಂತ ಬರ್ಕೊಂತೀನಿ. ಲ್ಯಾಂಬ್ಡಾ ಮತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಅರೆ ಕೊಟ್ಟಿರ್ತಕ್ಕಂಥ ಚಾರ್ಜ್ ಕಾನ್ಸ್ಟೆಂಟ್ ಆಗಿದೆ, ಕೊಟ್ಟಿರ್ತಕ್ಕಂಥ ಲೆಂತ್ ಕೂಡ ಕಾನ್ಸ್ಟೆಂಟ್ ಆಗಿದೆ. ಚಾರ್ಜ್ ಬೈ ಲೆಂತ್ ಇಟ್ಸ್ ಎ ಕಾನ್ಸ್ಟೆಂಟ್ ನಂಬರ್, ಹಾಗಾಗಿ ಇದನ್ನು ಕೂಡ ಆಚೆ ಕಿತ್ತಾಕ್ಬಿಡಿ. ಸೊ k ಇಂಟು ಲ್ಯಾಂಬ್ಡಾ ಬಂತ ಆಚೆಗೆ. ಈಗ 1/x² ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಲೆಂತ್. ಅರೆ ಇದೇ ತಾನೇ ನಾವು ವೆರಿ ಮಾಡ್ತಿರೋದು. ಸೊ ಇಂಟಿಗ್ರೇಷನ್ ಆಫ್ 1/x², ಲೆಂತ್ ಟು ಲೆಂತ್ ಈಗ ಎರಡು ಒಂದೇ ಇದೆ. ಇಲ್ಲೇನಾಗಿತ್ತು, ಇಂಟಿಗ್ರೇಷನ್ ಆಫ್ ಲೆಂತ್ with respect to charge ಆವಾಗ ಪಾಸಿಬಲ್ ಇರಲಿಲ್ಲ. ದಟ್ ಈಸ್ ಈಕ್ವಲ್ಸ್ ಟು k ಲ್ಯಾಂಬ್ಡಾ ಇಂಟಿಗ್ರೇಷನ್ ಆಫ್ 1/x² is minus 1/x. the limits varies from a to a plus l. ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ e is equals to k ಲ್ಯಾಂಬ್ಡಾ ಇಂಟು ಮೈನಸ್ ಬೇಕಾದ್ರೆ ಆಚೆ ತೆಗಿರಿ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ k ಲ್ಯಾಂಬ್ಡಾ, ಈ ಮೈನಸ್ ನ ಆಚೆ ತೆಗೆದಿದ್ದೀನಿ. 1/x ಜಾಗದಲ್ಲಿ ಫಸ್ಟ್ x ಜಾಗದಲ್ಲಿ a ಪ್ಲಸ್ ಎಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮೈನಸ್ ಆಫ್ 1 ಡಿವೈಡೆಡ್ ಬೈ x ಜಾಗದಲ್ಲಿ ಮತ್ತೆ a ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಮೈನಸ್ ಒಳಗಡೆ ಕಳಿಸಿದ್ರೆ e is equals to k ಲ್ಯಾಂಬ್ಡಾ ಇಂಟು 1/a ಪ್ಲಸ್ 1 ಡಿವೈಡೆಡ್ ಬೈ a ಪ್ಲಸ್ ಎಲ್ ಆಗುತ್ತೆ. ಸೊ ದಟ್ಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಗಿವನ್ ಪಾಯಿಂಟ್. ನೋಡಿ k ಅನ್ನೋದು ಕಾನ್ಸ್ಟೆಂಟ್, ಲ್ಯಾಂಬ್ಡಾ ಅನ್ನೋದು ಕಾನ್ಸ್ಟೆಂಟ್, a ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಅಂಡ್ ಎಲ್ ವ್ಯಾಲ್ಯೂ ದಟ್ ಈಸ್ ದ ಲೆಂತ್ ಆಫ್ ದ ಗಿವನ್ ರಾಡ್. ಇಷ್ಟು ಆಯ್ತು. ಸೊ ದೇರ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಇದೇ ತರ ನಾವು ಇನ್ನೊಂದು, ಡಿಡ್ ಐ ಡೂ ಎನಿ ಮಿಸ್ಟೇಕ್? ಇದು ಮೈನಸ್ ಒಳಗಡೆ ಬಂದ್ರೆ ಇಲ್ಲಿ ಮೈನಸ್ ಆಗತ್ತೆ ನೋಡಿ, ಇದು ಮೈನಸ್ ಆಗತ್ತೆ, ಈ ಮೈನಸ್ ಇಲ್ಲಿ ಬರುತ್ತೆ, ಇದು ಪ್ಲಸ್ ಆಗತ್ತೆ, ಅದನ್ನ ಬರ್ತೀವಿ. ಇದೇ ತರ ನಾವು ಒಂದು ಲೀನಿಯರ್ ಮಾಸ್ ಡಿಸ್ಟ್ರಿಬ್ಯೂಷನ್ಗೆ ಗ್ರಾವಿಟೇಷನ್ ಅಲ್ಲಿ ಒಂದು ಡಿಫೈನ್ ಮಾಡಿದ್ವಿ. ಸೊ ಪೂರ್ತಿ ಮಾಸ್ m ಇದೆ, ಪೂರ್ತಿ ಲೆಂತ್ l ಇದೆ. ಅವಾಗ ಗ್ರಾವಿಟೇಷನಲ್ ಫೀಲ್ಡ್ ಎಷ್ಟಿದೆ ಅಂತ ಕೇಳಿದ್ರೆ ಅರೆ ಕೆ ಜಾಗದಲ್ಲಿ ಕ್ಯಾಪಿಟಲ್ ಜಿ ಹಾಕಿದ್ವಿ ಅಷ್ಟೇ. ಕೆ ಜಾಗದಲ್ಲಿ ಕ್ಯಾಪಿಟಲ್ ಜಿ. ಲ್ಯಾಂಬ್ಡಾ ಅಂದ್ರೆ ಏನು, ಮಾಸ್ ಪರ್ ಯೂನಿಟ್ ಲೆಂತ್ ಅಷ್ಟೇ. ಇಲ್ಲಿ ಚಾರ್ಜ್ ಪರ್ ಯೂನಿಟ್ ಲೆಂತ್, ಮಾಸ್ ಪರ್ ಯೂನಿಟ್ ಲೆಂತ್ ಅಲ್ಲಿ. ಸೊ ಎವ್ರಿಥಿಂಗ್ ಇಸ್ ಸೇಮ್. ಸೊ ದಟ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ linear charge distribution at a given point as shown in the figure.
ಸೊ ಈಗ ಈ ತರ ರಾಡ್ ಇತ್ತು, ಓಕೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಬ್ವಿಯಸ್ಲಿ ಡೈರೆಕ್ಷನ್ ಯಾವ ಕಡೆಗೆ ಇರುತ್ತೆ, ಈ ಕಡೆಗೆ ರೈಟ್ ಸೈಡ್ ಗೆ ಇರತ್ತಾ, ಅರೆ ಎಲ್ಲಾ ಎಲಿಮೆಂಟ್ಸ್ ಆ ಕಡೆಗೆ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಇಲ್ಲಿ ಸಿಕ್ತು, ಡೈರೆಕ್ಷನ್ ಸಿಕ್ತು. ಅದ್ರ ಬದಲು ಇಲ್ಲಿ ಏನಾದ್ರು ಮೈನಸ್ 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 ಚಾರ್ಜ್ ಇದ್ದಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗೆ ಇರ್ತಿತ್ತು, ಅಪೋಸಿಟ್ ಡೈರೆಕ್ಷನ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಈಗ ರಾಡ್ ಏನಾದ್ರು ಈ ತರ ಬೆಂಡ್ ಮಾಡ್ತೀನಿ, ಅಂದ್ರೆ ಈ ತರ ಇರ್ತಕ್ಕಂಥ ರಾಡ್ ನ, ಹಾರಿಜಾಂಟಲ್ ಇರ್ತಕ್ಕಂಥ ರಾಡ್ ನ ಪರ್ಪೆಂಡಿಕ್ಯುಲರ್ ಮಾಡ್ತೀನಿ. ಈಗ ಅದೇ ಪಾಯಿಂಟ್ ಅಲ್ಲಿ ಎ ಡಿಸ್ಟೆನ್ಸ್ ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ ಏನ್ ಹೇಳ್ತೀರಿ, ಈ ಫಾರ್ಮುಲಾ ಮತ್ತೆ ಅಪ್ಲೈ ಆಗಲ್ಲ, ಅದಕ್ಕೆ ಇನ್ನೊಂದು ಫಾರ್ಮುಲಾ ಡಿರೈವ್ ಮಾಡಬೇಕು. ಲೆಟ್ಸ್ ಡೂ ಇಟ್. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಡೂ ಇಟ್. ಡನ್ ಡನ್. ಎಸ್, ದ ನೆಕ್ಸ್ಟ್ ಸಿಚುವೇಶನ್ ಇಸ್ ಲೈಕ್ ದಿಸ್. ಆಗ್ಲೇ ಕೊಟ್ಟಿರ್ತಕ್ಕಂಥ ರಾಡ್ ನ ಈ ತರ ಟಿಲ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಲೆಂತ್ ಬಗ್ಗೆ ಮಾತಾಡ್ತಿಲ್ಲ. ದೇ ಆರ್ ಟಾಕಿಂಗ್ ಅಬೌಟ್ ದ ಆಂಗಲ್ಸ್ ಮೇಡ್ ಬೈ ದ ಲೈನ್ ಜಾಯಿನಿಂಗ್. ಈ ಪಿ ಪಾಯಿಂಟ್ ಇಂದ ಇಲ್ಲಿಗೊಂದು ಲೈನ್ ನ ಡ್ರಾ ಮಾಡಿ, ಅದೇ ಪಿ ಪಾಯಿಂಟ್ ಇಂದ ಇಲ್ಲಿಗೊಂದು ಲೈನ್ ನ ಡ್ರಾ ಮಾಡಿ. ಆ ಲೈನ್ಸ್ ಈ ಆಕ್ಸಿಸ್ ಇಂದ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ ಅನ್ನೋ ಡೇಟಾ ಕೊಟ್ಟಿದ್ದಾರೆ. θ1 ಅಂಡ್ θ2. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿಂದ ಇಲ್ಲಿಗೊಂದು ಲೈನ್ ನ ಡ್ರಾ ಮಾಡಿ, ಇಲ್ಲಿಂದ ಇಲ್ಲಿಗೊಂದು ಲೈನ್ ನ ಡ್ರಾ ಮಾಡಿ, ಈ ಆಂಗಲ್ ಏನಿದೆ θ1 ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿಂದ ಪಾಯಿಂಟ್ ಪಿ ಗೆ ಒಂದು ಲೈನ್ ನ ಡ್ರಾ ಮಾಡಿದ್ರೆ ಈ ಆಂಗಲ್ ಸಬ್ಟೆಂಡ್ ಎಷ್ಟಾಗ್ತದೆ ಅದನ್ನ θ2 ಅಂತ ಕರೀತಿದ್ದಾರೆ. ಸರ್ θ1 ಇಸ್ ಈಕ್ವಲ್ ಟು θ2 ಆಗಿರಬಹುದು ಬೇಕಿತ್ತಲ್ಲ. ನೋಡಿ θ1 θ2 ಯಾವಾಗ ಈಕ್ವಲ್ ಆಗಿರುತ್ತೆ ಅಂದ್ರೆ, ಕರೆಕ್ಟ್ ಆಗಿ ಈ ಪಾಯಿಂಟ್ ಈ ರಾಡ್ ಮಿಡ್ಲ್ ಪಾಯಿಂಟ್ ಅಲ್ಲಿ ಇದ್ದಾಗ, ಅಂದ್ರೆ ಮಿಡ್ಲ್ ಬೈಸೆಕ್ಟರ್ ಅಲ್ಲಿ ಇದ್ದಾಗ ಮಿಡ್ಲ್ ಪಾಯಿಂಟ್ ಗೆ ಬಂದು ಒಂದು ಪರ್ಪೆಂಡಿಕ್ಯುಲರ್ ಪ್ಲಾಟ್ ಮಾಡಿದ್ರೆ ಈ ಪಾಯಿಂಟ್ ಏನಾದ್ರು ಸಿಕ್ಕಿದ್ರೆ ಅವಾಗ θ1 ಅಂಡ್ θ2 ಇರ್ಬೋದು. ಅರೆ ಜನರಲೈಸ್ಡ್ ಪಾಯಿಂಟ್, ಈ ಪಾಯಿಂಟ್ ಇಲ್ಲಾದ್ರೂ ಇರ್ಬೋದು. θ1 ಅಂಡ್ θ2 ಅದನ್ನ ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ. ಸೊ therefore we need to find out what is the net electric field at a given point. ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಏನಿದೆ, θ1 θ2 ಕೊಟ್ಟಿದ್ದಾರೆ. ಸೊ ವಾಟ್ ವಿ ಡೂ ಇಸ್, ಈಗ ಈ ಲೈನ್ ಇದೆಯಲ್ಲ ಪರ್ಪೆಂಡಿಕ್ಯುಲರ್ ಲೈನ್, ಈ ಲೈನ್ ಇಂದ ಸ್ವಲ್ಪ ಆಂಗಲ್ ಈ ಕಡೆಗೆ ಹೋಗಿ ಫೈ ಆಂಗಲ್ ಹೋಗಿ ಇಲ್ಲೊಂದು ಕರೆಂಟ್ ಎಲಿಮೆಂಟ್ ನ ಕನ್ಸಿಡರ್ ಮಾಡ್ತೀನಿ. ಅಗೇನ್ ಸೇಮ್ ಲಾಜಿಕ್, ಪೂರ್ತಿ ಚಾರ್ಜ್ ಸೆಂಟ್ರಲ್ ಇದೆ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಒಂದು ಸ್ಮಾಲ್ ಕರೆಂಟ್ ಎಲಿಮೆಂಟ್, ನಾಟ್ ಕರೆಂಟ್ ಎಲಿಮೆಂಟ್, ಚಾರ್ಜ್ ಎಲಿಮೆಂಟ್ ನ ಕನ್ಸಿಡರ್ ಮಾಡ್ತೀನಿ. ಅದ್ರ ಚಾರ್ಜ್ ಎಷ್ಟಿದೆ, dq ಇದೆ. ಎಷ್ಟು ಲೆಂತ್ ಅಲ್ಲಿ ಇದೆ ಅಂದ್ರೆ ಅದು L ಲೆಂತ್ ಅಲ್ಲಿ ಇದೆ. ಈ ಪರ್ಪೆಂಡಿಕ್ಯುಲರ್ ಲೈನ್ ಇಂದ L ಲೆಂತ್ ಹೋದ್ರೆ ನಂಗೊಂದು ಸ್ಮಾಲ್ ಚಾರ್ಜ್ ಸಿಗುತ್ತೆ. ಅಂತ ಚಾರ್ಜಸ್ ಎಷ್ಟಿದೆ, ಇನ್ಫಿನಿಟಿ ಇದೆ. ಅರೆ ಸ್ಮಾಲ್ ಚಾರ್ಜಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಅಂಡ್ ಐ ವಿಲ್ ಕನ್ಸಿಡರ್ ದಿಸ್ ಡಿಸ್ಟೆನ್ಸ್ ಇಸ್ r such that its angle is phi. ಅಂದ್ರೆ ಈ ಪರ್ಪೆಂಡಿಕ್ಯುಲರ್ ಲೈನ್ ಇಂದ ಫೈ ಆಂಗಲ್ ಮೇಲೆ ಹೋಗಿ ಅಲ್ಲೊಂದು ಕರೆಂಟ್ ಎಲಿಮೆಂಟ್ ನ, ಚಾರ್ಜ್ ಎಲಿಮೆಂಟ್ ನ ಕನ್ಸಿಡರ್ ಮಾಡಿದ್ವಿ. ಆ ಚಾರ್ಜ್ ಎಲಿಮೆಂಟ್ ಇಲ್ಲಿಂದ ಇಲ್ಲಿಗೆ r ಡಿಸ್ಟೆನ್ಸ್ ಅಲ್ಲಿ ಇದೆ. ಅಗೇನ್ ಈ ಚಾರ್ಜ್ ಎಲಿಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ಇದೆ. ಎಲ್ಲ ವ್ಯಾಲ್ಯೂಸ್ ತಗೋಬಹುದು. ಅಂದ್ರೆ r ವ್ಯಾಲ್ಯೂ ಕೂಡ ವೇರಿಯಬಲ್, ಫೈ ವ್ಯಾಲ್ಯೂ ಕೂಡ ವೇರಿಯಬಲ್. ಅದೇ ಎಲಿಮೆಂಟ್ ನ ಇಲ್ಲಿ ತಗೊಂಡ್ರೆ ಫೈ ವ್ಯಾಲ್ಯೂ ಏನಾಗಿರುತ್ತೆ, θ2 ಅಲ್ಲ -θ2 ಆಗಿರುತ್ತೆ. ಅದೇ ಎಲಿಮೆಂಟ್ ನ ಇಲ್ಲಿ ತಗೊಂಡಿದ್ರೆ ಫೈ ವ್ಯಾಲ್ಯೂ ಏನಾಗ್ತಾ ಇತ್ತು, +θ1 ಆಗ್ತಾ ಇದೆ. therefore phi is a variable varies between phi is equals to -θ2 to phi is equals to +θ1. ಅದೇ ಈ ಕಡೆಗೆ ಬರ್ತಾ ಇದೆ, ಹಾಗಾಗಿ -θ2 ತಗೋಬೇಕು. ಅದೇ ಈ ತರ ಹೋಗಿದ್ರೆ θ1 ತಗೊಂತಾ ಇದೀನಿ, +θ1 -θ2. ಈ ಲೆಂತ್ L ತಗೊಂತಾ ಇದೀನಿ. ಈ ಲೆಂತ್ A ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಇದು R ಇದೆ. ಈಗ ಈ ಕರೆಂಟ್ ಸ್ಮಾಲ್ ಚಾರ್ಜ್ ಇಂದ ಎಷ್ಟು ಫೀಲ್ಡ್ ಆಗಿದೆ ಅಂತ ನಾವು ಪಾಯಿಂಟ್ ಚಾರ್ಜ್ ಗೆ ಇಕ್ವೇಟ್ ಮಾಡಬಹುದು. ಹಾಗಾದ್ರೆ ಈ ಕನ್ಸಿಡರ್ ಮಾಡಿರ್ತಕ್ಕಂಥ ಒಂದು ಎಲಿಮೆಂಟ್ ನ ಪಾಯಿಂಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಫಾರ್ಮುಲಾ ಅಪ್ಲೈ ಮಾಡಬಹುದು. therefore the electric field small electric field D ಅಂದ್ರೆ this is electric field due to a small charge is given by DE is equals to K into ಈ ಚಾರ್ಜ್ ಏನಿದೆ dq ಇದೆ ಡಿವೈಡೆಡ್ ಬೈ r ಇದೆ, that is r ಸ್ಕ್ವೇರ್ ಬರಿಬೇಕಾಗುತ್ತೆ, ಡಿಸ್ಟೆನ್ಸ್ ಸ್ಕ್ವೇರ್. ಇಲ್ಲಿ r ಅನ್ನೋದು ಕೂಡ ವೇರಿಯಬಲ್ ಇದೆ. ಮತ್ತೆ dq ನ 1/r² ನ dq ಜೊತೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ. ವಾಟ್ ಐ ಡೂ, ಅಗೇನ್ ಸೇಮ್ ಲಾಜಿಕ್ ನ ಅಪ್ಲೈ ಮಾಡಿಕೊಂಡು I'll define lambda is equals to q divided by total length. L ಇದೆ, ಅದನ್ನ ಕೊಟ್ಟಿಲ್ಲ, ಕ್ಯಾಪಿಟಲ್ L ಅಂತ ತಗೊಳ್ಳೋಣ. ಸದ್ಯಕ್ಕೆ ಕ್ಯಾಪಿಟಲ್ L ಅಂತ ತಗೊಂತೀನಿ. ಇದು ಸ್ಮಾಲ್ L, ಆ L ಬೇರೆ, ಇದು L ಬೇರೆ. ಟೋಟಲ್ ಲೆಂತ್ ಇಸ್ ಕ್ಯಾಪಿಟಲ್ L,
ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಲ್. ಈ ಎಲಿಮೆಂಟ್ ಇದು ಚಾರ್ಜ್ ಎಷ್ಟಿದೆ ಡಿ ಕ್ಯೂ ಇದೆ, ಅದೇ ಎಲಿಮೆಂಟ್ ಇದು ಲೆಂತ್ ಎಷ್ಟಿದೆ ಡಿ ಎಲ್ ಇದೆ. ಹಾಗಾದ್ರೆ ಡಿ ಕ್ಯೂ ನ ಲ್ಯಾಂಬ್ಡಾ ಡಿ ಎಲ್ ಅಂತ ಬರೀಬಹುದು. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಡಿ ಇ ಇಸ್ ಈಕ್ವಲ್ಸ್ ಟು ಕೆ ಇಂಟು ಲ್ಯಾಂಬ್ಡಾ ಡಿ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅಗೇನ್ ಆರ್ ಸ್ಕ್ವೇರ್ ಇಸ್ ಎ ವೇರಿಯಬಲ್. ಇಲ್ಲಿ ಆರ್ ಅನ್ನೋದು ಈ ಡಿಸ್ಟೆನ್ಸ್, ಡಿ ಎಲ್ ಅನ್ನೋದು ವರ್ಟಿಕಲ್ ಡಿಸ್ಟೆನ್ಸ್. ಎರಡು ಬೇರೆ ಬೇರೆ ವೇರಿಯಬಲ್. ಅರೆ ಎಕ್ಸ್ ಅನ್ನೋದು ಡಿಸ್ಟೆನ್ಸ್, ವೈ ಅನ್ನೋದು ಡಿಸ್ಟೆನ್ಸ್, ಬಟ್ ಎಕ್ಸ್ ನ ವೈ ಜೊತೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ. ಇಲ್ಲಿ ಎಲ್ ಅನ್ನೋದು ವೈ ಕಾಂಪೋನೆಂಟ್ ಆಫ್ ದ ಲೆಂತ್, ಆರ್ ಅನ್ನೋದು ಈ ತರ ಇದೆ. ಈ ಕಾಂಪೋನೆಂಟ್ ನ ಇದ್ರ ಜೊತೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ, ಹಾಗಾಗಿ ಮತ್ತೆ ಆಪರೇಷನ್ ಮಾಡಬೇಕು. ವಾಟ್ ಐ ಡೂ ಇಸ್, ಇಲ್ಲೊಂದು ಕೆಲಸ ಮಾಡೋಣ. ಇಲ್ಲಿ ಫೈ ಇದೆಯಲ್ಲ, ಈ ಫೈ ನ ಯೂಸ್ ಮಾಡಿಕೊಂಡು ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ. ಈ ಲೆಂತ್ ಎಲ್ ಇದೆ, ಇದು ಎ ಇದೆ, ಇದು ಆರ್ ಆಗಿದೆ. ಹಾಗಾದ್ರೆ ಕಾಸ್ ಫೈ ನ ನಾನೊಂದು ಟರ್ಮ್ ಬರ್ಕೋಬಹುದು ನೋಡಿ. ಕಾಸ್ ಫೈ ಕ್ಯಾನ್ ಬಿ ರಿಟರ್ನ್ ಆಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಏನಿದೆ ಎ ಇದೆ, ಹೈಪೋಟೆನಸ್ ಏನಿದೆ ಆರ್ ಇದೆ. ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಡಿವೈಡೆಡ್ ಬೈ ಕಾಸ್ ಫೈ. ಹಾಗಾದ್ರೆ ಇದಕ್ಕೆ ರೀಪ್ಲೇಸ್ ಕಾಸ್ ಫೈ ಇಸ್ ಈಕ್ವಲ್ಸ್ ಟು ಎ ಬೈ ಆರ್ ಅಂತ ಬರೀಬಹುದಾ? ಹಾಗಾದ್ರೆ ಆರ್ ಇಸ್ ಈಕ್ವಲ್ಸ್ ಟು ಆರ್ ಇಸ್ ಈಕ್ವಲ್ಸ್ ಟು ಎ ಡಿವೈಡೆಡ್ ಬೈ ಕಾಸ್ ಫೈ ಅಂತ ಬರ್ಕೊಂಡು ಆರ್ ಸ್ಕ್ವೇರ್ ಗೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಫೈ. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ವಾಟ್ ಯು ಗೆಟ್ ಇಸ್ ಡಿ ಇ ಇಸ್ ಈಕ್ವಲ್ಸ್ ಟು ಕೆ ಲ್ಯಾಂಬ್ಡಾ ಡಿ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಗೆ ಎ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಫೈ. ಹಾಗಾಗಿ ಅದು ನ್ಯೂಮರೇಟರ್ ಗೆ ಹೋಗುತ್ತೆ, ಕಾಸ್ ಸ್ಕ್ವೇರ್ ಫೈ ಅಂತ ಬರ್ತೀನಿ. ಸೊ ಎ ಅನ್ನೋದು ಕಾನ್ಸ್ಟೆಂಟ್, ಕೆ ಅನ್ನೋದು ಕಾನ್ಸ್ಟೆಂಟ್, ಲ್ಯಾಂಬ್ಡಾ ಅನ್ನೋದು ಕಾನ್ಸ್ಟೆಂಟ್. ಈಗ ಡಿ ಎಲ್ ಇಸ್ ಅ ವೇರಿಯಬಲ್. ಅರೆ ಈ ಲೆಂತ್ ಡಿ ಎಲ್ ಇಸ್ ಅ ವೇರಿಯಬಲ್ ಅಂಡ್ ಅಗೇನ್ ಫೈ ಇಸ್ ಆಲ್ಸೋ ವೇರಿಯಬಲ್. ಈ ಕಡೆ ಒಂದು ವೇರಿಯಬಲ್ ಇದೆ, ಆ ಕಡೆ ಒಂದು ವೇರಿಯಬಲ್ ಇದೆ. ಹಾಗಾಗಿ ಮತ್ತೆ ಅಗೇನ್ ಪ್ರಾಬ್ಲಮ್ ಬರುತ್ತೆ. ಅರೆ ವೈ ನ ವೈ ಜೊತೆ ಇಂಟಿಗ್ರೇಟ್ ಮಾಡಬಹುದು ಅಥವಾ ಡಿಫ್ರೆನ್ಶಿಯೇಟ್ ಮಾಡಬಹುದು, ಎಕ್ಸ್ ನ ಎಕ್ಸ್ ಜೊತೆ ಇಂಟಿಗ್ರೇಟ್ ಮಾಡಬಹುದು. ಬಟ್ ಇಲ್ಲಿ ಮುಂದೆ ಏನಾದ್ರೂ ಸಮಸ್ಯೆ ಆಗತ್ತೆ, ಯಾಕಂದ್ರೆ ಡಿ ಇಲ್ಲಿ ವೇರಿಯಬಲ್ ಡಿ ಎಲ್ ಇದೆ, ಇಲ್ಲಿ ಆಂಗಲ್ ಫೈ ಇದೆ. ಅದನ್ನು ಕೂಡ ರೀಪ್ಲೇಸ್ ಮಾಡೋದಕ್ಕೆ ಒಂದು ಟರ್ಮ್, ಒಂದು ಲಾಜಿಕ್ ನ ಯೂಸ್ ಮಾಡ್ತೀನಿ. ಈ ಟ್ರಯಾಂಗಲ್ ಇದೆಯಲ್ಲ, ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ, ಪಿ, ಈ ಪಾಯಿಂಟ್ ಏನೋ ಗೊತ್ತಿಲ್ಲ, ಈ ಅಪೋಸಿಟ್ ಡಿಸ್ಟೆನ್ಸ್ ಟ್ರಯಾಂಗಲ್ ನ ಬರ್ದ್ಬಿಡ್ತೀನಿ ನೋಡಿ. ಅದಕ್ಕೆ ನೇಮ್ ಕೊಡೋ ಬದಲು ಇನ್ನೊಂದು ಟ್ರಯಾಂಗಲ್ ಬರ್ದ್ಬಿಡಬಹುದು ಬೇಲು. ಈ ಡಿಸ್ಟೆನ್ಸ್ ಎಲ್ ಇದೆ, ಈ ಡಿಸ್ಟೆನ್ಸ್ ಎ ಅವರೇ ಕೊಟ್ಟಿದ್ದಾರೆ, ಈ ಡಿಸ್ಟೆನ್ಸ್ ನ ಆರ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಈಗ ಟ್ಯಾನ್ ಫಂಕ್ಷನ್ ನ ಬರ್ದ್ರೆ ಟ್ಯಾನ್ ಫೈ ಇಸ್ ಈಕ್ವಲ್ಸ್ ಟು ಎಲ್ ಡಿವೈಡೆಡ್ ಬೈ ಎ ಅಂತ ಬರೀಬಹುದು. ಹಾಗಾದ್ರೆ ಯು ಕ್ಯಾನ್ ರೀರೈಟ್ ದಿಸ್ ಆಸ್ ಎಲ್ ಇಸ್ ಈಕ್ವಲ್ಸ್ ಟು ಎ ಟ್ಯಾನ್ ಫೈ. Let us differentiate this with respect to phi. Differentiate with respect to d phi. ಎರಡು ಕಡೆ dl divided by d phi ಮಾಡಿದ್ರೆ what you get is d by given function with respect to phi. dl by d phi ಆगे ಬರುತ್ತೆ. You cannot differentiate. Again, we don't know what is the exact relation. Differentiation of a tan phi with respect to phi is that is equals to a secant square phi ಬರುತ್ತೆ. ಹಾಗಾದ್ರೆ ಡಿ ಎಲ್ ನ ಇಲ್ಲಿರ್ತಕ್ಕಂಥ ಡಿ ಎಲ್ ನ ನಾನು ಎ ಸೀಕೆಂಟ್ ಸ್ಕ್ವೇರ್ ಡಿ ಫೈ ಅಂತ ಬರೀಬಹುದಾ? ಐ ವಿಲ್ ರೀಪ್ಲೇಸ್ ದಟ್ ಒನ್. ಡಿ ಇ ಇಸ್ ಈಕ್ವಲ್ಸ್ ಟು ಕೆ ಇಂಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಫೈ ಇಂಟು ಡಿ ಎಲ್ ನ ಎ ಸೀಕೆಂಟ್ ಸ್ಕ್ವೇರ್ ಫೈ ಡಿ ಫೈ. ಎ ಇಂಟು ಸೀಕೆಂಟ್ ಸ್ಕ್ವೇರ್ ಫೈ ಇಂಟು ಡಿ ಫೈ. ಎ ಸೀಕೆಂಟ್ ಸ್ಕ್ವೇರ್ ಡಿ ಫೈ ಅಂತ ಬರೀಬಹುದು. Obviously cos square phi secant square phi ಏನಾಗುತ್ತೆ 1 ಆಗುತ್ತೆ. ಇಲ್ಲಿರ್ತಕ್ಕಂಥ ಒಂದು a ಇದನ್ನ ಒಬ್ಬನ್ ಸಾಯಿಸ್ಬಿಡುತ್ತೆ. ಡಿ ಇ is equals to k lambda divided by a into d phi. ಇದೇನ್ ಸರ್ ವಿಚಿತ್ರವಾಗಿ ಬಂತು ನೋಡಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಹೌದಾ? ಇಲ್ಲಿ ಈ ಪಾಯಿಂಟ್ ಎಲಿಮೆಂಟ್ ಇಂದ, ಪಾಯಿಂಟ್ ಚಾರ್ಜ್ ಇಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂದ್ರೆ ಇದನ್ನ ಅಂತ ಹೇಳಿದ್ವಿ. ಹಾಗಾದ್ರೆ ಆ ಡೈರೆಕ್ಷನ್ ರೇಡಿಯಲಿ ಔಟ್ವರ್ಡ್ ಇರತ್ತಾ? ನಾನು ಈ ಪೋರ್ಷನ್ ಅರೇಂಜ್ ಮಾಡ್ತೇನೆ, ಒಂಚೂರು ನೋಟ್ ಮಾಡ್ಕೊಳ್ಳಿ. ಈ ಪೋರ್ಷನ್ ಅರೇಂಜ್ ಮಾಡ್ಕೊಳ್ಳಿ, ನಾನು ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಓಕೆ, ಈ ಡೈರೆಕ್ಷನ್ ಅಲ್ಲಿ ಡಿಇ ಇರುತ್ತೆ, ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಫೆಲೋ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ನಮ್ಗೆ ಎಕ್ಸಾಕ್ಟ್ ಡೈರೆಕ್ಷನ್ ಕೊಡೋ ಒಂದು ಈಕ್ವೇಶನ್ ಬೇಕು. ಇದನ್ನೇ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಬಿಟ್ರೆ ನಮ್ಗೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಸಿಗತ್ತೆ. ವಿ ಕೆನಾಟ್ ಗೆಟ್ ದ ಡೈರೆಕ್ಷನ್. ಹಾಗಾಗಿ ನಾನು ಏನ್ ಮಾಡ್ತೀನಿ, ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ತೀನಿ.
ಇದು ಆಂಗಲ್ ಫೈ ಇದ್ರೆ ಈ ಆಂಗಲ್ ಫೈ ಇದ್ರೆ ಇದು ಕೂಡ ಫೈ ಇರುತ್ತೆ. ಹಾಗಾದ್ರೆ ಇದೇನ್ ಬರುತ್ತೆ, ಡಿಇ ಕಾಸ್ ಫೈ ಬರುತ್ತೆ. ಅದರ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಕಾಂಪೋನೆಂಟ್ ಏನ್ ಬರುತ್ತೆ, ಡಿಇ ಸೈನ್ ಫೈ ಬರುತ್ತೆ. ಈಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಏನಾದ್ರೂ ಕೇಳಿದ್ರೆ, ಸಮ್ ಆಫ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಂಟು ಐ ಕ್ಯಾಪ್ ಪ್ಲಸ್ ಸಮ್ ಆಫ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ವೈ ಆಕ್ಸಿಸ್ ಇಂಟು ಜೆ ಕ್ಯಾಪ್. ಈ ತರ ಹೇಳ್ಬೋದಾ? ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈ ನೆಟ್ ಎಷ್ಟಿದೆ ಅಂತ ವೆಕ್ಟರ್ ಫಾರ್ಮ್ ಅಲ್ಲಿ ಕೇಳಿದ್ರೆ ಸಮೇಷನ್ ಆಫ್ ಇ ಎಕ್ಸ್ ಪ್ಲಸ್ ಸಮೇಷನ್ ಆಫ್ ಇ ವೈ, ಇದು ಐ ಕ್ಯಾಪ್ ಬರುತ್ತೆ, ಇಲ್ಲಿ ಜೆ ಕ್ಯಾಪ್ ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ವೆಕ್ಟರ್ ಫಾರ್ಮ್, ನಂಗೆ ವೆಕ್ಟರ್ ಫಾರ್ಮ್ ಬೇಕಿರೋದ್ರಿಂದ ಆತರ. ಅವಾಗಲೇ ಯಾಕೆ ಸರ್ ವೆಕ್ಟರ್ ಡೀಲ್ ಮಾಡಿಲ್ಲ? ಅದೇ ಇರೋದೇ ಒಂದೇ ಟೈಪ್ ಆಫ್ ಚಾರ್ಜಸ್, ಅದು ಇರೋದೇ ರೈಟ್ ಸೈಡ್ ಇರ್ತಿತ್ತು, ನೆಗೆಟಿವ್ ಚಾರ್ಜಸ್ ಇದ್ರೆ ಈ ಕಡೆ ಇರ್ತಿತ್ತು. ಬಟ್ ಇಲ್ಲಿ ರ್ಯಾಂಡಮ್ ಓರಿಯಂಟೇಷನ್ ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಇದು ಸಪರೇಟ್ ಆಗಿ ಡೀಲ್ ಮಾಡ್ಬೇಕಾಗತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿಸ್ ಒನ್. ಸೊ ಈಗ ಡಿಇ ಸಿಕ್ತು, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಡಿಇ ಸಿಕ್ಕಿರೋದ್ರಿಂದ ಎರಡು ಕಾಂಪೋನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೊತೀನಿ. ಇದನ್ನ ನಾನು ಇ ಪರ್ಪೆಂಡಿಕ್ಯುಲರ್ ಅಂತ ಕರಿತೀನಿ, ಇ ಪರ್ಪೆಂಡಿಕ್ಯುಲರ್. ಇದನ್ನ ನಾನು ಇ ಪ್ಯಾರಲಲ್ ಅಂತ ಕರಿತೀನಿ. ಅಂದ್ರೆ ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್, ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಪ್ಯಾರಲಲ್ ಡೈರೆಕ್ಷನ್. ನೆಟ್ ಇ ಪರ್ಪೆಂಡಿಕ್ಯುಲರ್, ನೆಟ್ ಇ ಪ್ಯಾರಲಲ್ ಕೇಳಿದ್ರೆ, ದಟ್ ಈಸ್ ಇ ಪ್ಯಾರಲಲ್ ಡ್ಯೂ ಟು ಎಂಟೈರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇಸ್ summation of DE cos phi along I cap. ಅರ್ಥ ಆಯ್ತಾ ಹೇಳಿದು? ಅಥವಾ ಸಿಂಪಲ್ ಆಗಿ ಈ ಪ್ಯಾರಲಲ್ ಅಂದ್ರೆ ಇದೇ ಡೈರೆಕ್ಷನ್ ಅಲ್ಲಿ ನಾನು ಈಗ ಸದ್ಯಕ್ಕೆ ಇಗ್ನೋರ್ ಮಾಡ್ಕೊತೀನಿ ಕ್ಯಾಪ್ ನ. ಇಟ್ಸ್ ಆಲ್ ಅಬೌಟ್ ಯೂನಿಟ್ ವೆಕ್ಟರ್ ಇನ್ ಅ ಗಿವನ್ ಡೈರೆಕ್ಷನ್. ಸಮೇಷನ್ ಬದಲು ಇಂಟಿಗ್ರೇಷನ್ ಮಾಡ್ಕೊಂತೀನಿ. ಅದೇ ರೀತಿ ಈ ಪರ್ಪೆಂಡಿಕ್ಯುಲರ್ ನಾನು ಇಂಟಿಗ್ರೇಷನ್ ಆಫ್ ಡಿಇ ಸೈನ್ ಫೈ ಅಂತ ಬರ್ಕೋಬಹುದು. ಅರ್ಥ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಸಮೇಷನ್ ಆಫ್ ಡಿ ಕಾಸ್ ಫೈ, ಸಮೇಷನ್ ಆಫ್ ಡಿ ಸೈನ್ ಫೈ. ಸೊ ಡಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಹಾಗಾಗಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅಂಡ್ ಫೈ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ, -π/2 ಟು ಪ್ಲಸ್ ಮೈನಸ್ θ2 ಟು ಪ್ಲಸ್ θ1. ಸೊ -θ2 ಇಂದ ಪ್ಲಸ್ θ1 ವರೆಗೂ ವೇರಿ ಆಗುತ್ತೆ ಫೈ ವ್ಯಾಲ್ಯೂ. -θ2 ಟು ಪ್ಲಸ್ θ1 ಅಷ್ಟೇ. ಈಗ ಈ ಪ್ಯಾರಲಲ್ ಬೇಕು ಅಂದ್ರೆ ಇಂಟಿಗ್ರೇಷನ್ ಆಫ್ ಡಿಇ, ಅಂದ್ರೆ k lambda divided by a into cos phi into d phi. ಅರ್ಥ ಆಯ್ತಾ ಹೇಳಿದು? ಡಿ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಅಂಡ್ ಅಗೇನ್ ಲಿಮಿಟ್ಸ್ ಸೇಮ್ ಲಿಮಿಟ್ಸ್, -θ2 ಟು ಪ್ಲಸ್ θ1. ಅದೇ ರೀತಿ ಇದು ಅಷ್ಟೇ, ಈ ಪರ್ಪೆಂಡಿಕ್ಯುಲರ್ ಇಸ್ ಈಕ್ವಲ್ಸ್ ಟು -θ2 ಟು θ1. ಡಿ ಈ ಜಾಗದಲ್ಲಿ ಏನ್ ಬರೆಯೋಣ, k lambda divided by a sin phi with respect to phi. k lambda a ಅನ್ನೋದು ಹೇಗೂ ಕಾನ್ಸ್ಟೆಂಟ್, ಆಚೆ ಕಿತ್ತು ಬಿಸಾಕಿ k lambda divided by a. ಇದು ಅಷ್ಟೇ, k lambda divided by a. ಈ ಪ್ಯಾರಲಲ್ ಇಸ್ ಈಕ್ವಲ್ಸ್ ಟು k lambda divided by a. ಆಚೆಗೆ ಬರುತ್ತೆ. ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಸ್ sin theta. ಇಂಟಿಗ್ರೇಷನ್ ಆಫ್ sin theta with respect to theta is minus cos theta. ಉಲ್ಟಾ ಬರ್ದ್ಬಿಟ್ಟಿದೆ ಎಲ್ಲ. ಸೊ ಇಲ್ಲಿ ಇದನ್ನ ರೇಸ್ ಮಾಡ್ತೀನಿ ನೋಡಿ. ಈ ಪ್ಯಾರಲಲ್ ನಾನು ಸ್ಪ್ಲಿಟ್ ಮಾಡಿ ಬರೀತೀನಿ. k lambda divided by a, integration of cos phi is sin phi, and the limits varies from -2θ2 to plus θ1. ಅದೇ ರೀತಿ ಈ ಪರ್ಪೆಂಡಿಕ್ಯುಲರ್ ನಾನು k lambda divided by a, integration of sin phi is minus of cos phi, limits varies from -θ2 to plus θ1. ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ ಪ್ಯಾರಲಲ್ ಇಸ್ ಈಕ್ವಲ್ಸ್ ಟು k lambda divided by a. ಫಸ್ಟ್ ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ವಾಟ್ ಯು ಗೆಟ್ ಇಸ್ sin ಆಫ್ -θ2 ಮೈನಸ್ ಆಫ್ ಅಲ್ಲ ಇದು ಪ್ಲಸ್ θ1, sin ಆಫ್ θ1 ಮೈನಸ್ ಆಫ್ sin ಆಫ್ -θ2. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಸೈನ್ ಆಫ್ ಮೈನಸ್ ಥೀಟಾ ಏನಪ್ಪ, ಮೈನಸ್ ಸೈನ್ ಥೀಟಾ. ಹಾಗಾಗಿ ಇದೇನಾಗತ್ತೆ, ಇಲ್ಲಿರೋ ಸೈನ್ ಇಲ್ಲಿ ಒಂದು ಪ್ಲಸ್ ಆಗತ್ತೆ. ಸೊ ದಿಸ್ ಇಸ್ ದ ಇ ಪ್ಯಾರಲಲ್ ಕಾಂಪೋನೆಂಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಫೆಲೋ. ಇಷ್ಟೆಲ್ಲ ಸುತ್ತಿ ಯಾಕೆ ಸರ್ ಹೇಳ್ತಿದ್ರಿ, ಯು ವಿಲ್ ಕಮ್ ಟು ನೋ. ಹೇಳ್ತೀನಿ, ಅದಕ್ಕೆ ರೀಸನ್ ಇದೆ. ಒಂದು ಸ್ಪೆಷಲ್ ಕೇಸ್ ಇದೆ, ಐ ವಿಲ್ ಡಿಸ್ಕಸ್ ಅಬೌಟ್ ದಟ್ ಒನ್. ಅದೇ ರೀತಿ ಈ ಪರ್ಪೆಂಡಿಕ್ಯುಲರ್ ನ ನಾವು ಸಾಲ್ವ್ ಮಾಡ್ಬೇಕಾದ್ರೆ ದಟ್ ಈಸ್ ಈಕ್ವಲ್ಸ್ ಟು k lambda divided by a minus of cos of theta 1
minus of cos of minus theta 2. Cos of minus theta is cos theta only. ಹಾಗಾಗಿ e minus ಇದ್ರು ಒಂದೇ ಇಲ್ದಿದ್ರು ಒಂದೇ. Therefore what you can write is e perpendicular is equals to k lambda divided by a minus ಆಚೆಗೆ ಬರುತ್ತೆ and finally you will get ಎಲ್ಲಾದ್ರೂ ಎಡವಟ್ಟ ಆಯ್ತಾ cos ಒಂದೇ ಒಂದು ನಿಮಿಷ ಒಂದೇ ಒಂದು ಪ್ಲಸ್ ಮೈನಸ್ ಯಾವ್ದೋ ಮಿಸ್ ಆಗಿದೆ ಒಂದು ಕೆಲಸ ಮಾಡೋಣ ಈ ಮೈನಸ್ ನ ಆಚೆ ತೆಗಿತೀನಿ minus k lambda divided by a cos of theta 1 minus of cos theta 2 ಇಲ್ಲಿ ಮೈನಸ್ ಬರುತ್ತೆ cos of minus theta 2 is cos theta 2 only ಹಾಗಾಗಿ ಈ ಸೈನ್ ಇಗ್ನೋರ್ ಮಾಡ್ಕೊಳ್ಳಿ ಈ ಮೈನಸ್ ನ ಒಳಗಡೆ ಕಳಿಸಿದ್ರೆ e perpendicular is equals to k lambda divided by a into cos of theta 2 minus cos of theta 1. So that's the net component of the perpendicular electric field due to this system. ಈ ಪೂರ್ತಿ ಸಿಸ್ಟಮ್ ಇಷ್ಟು ಇರುತ್ತೆ. ಆಕ್ಚುಲಿ ಇದೇ ತರ ಪ್ರಾಬ್ಲಮ್ ನ ನೀವು ಇನ್ನೊಂದ್ ಕಡೆ ಸ್ಟಡಿ ಮಾಡ್ತೀರಿ ಗಾಸ್ ಲಾ ಅಪ್ಲೈ ಮಾಡ್ಕೊಂಡು ಅಲ್ಲಿ ಮತ್ತೆ ಬರುತ್ತೆ. ಈಗ ಇಲ್ಲೊಂದು ಸ್ಪೆಷಲ್ ಕೇಸ್ ಇದೆ ನೋಡಿ. ಈ ರಾಡ್ ಏನಾದ್ರೂ ಇನ್ಫೈನೈಟ್ ಲೆಂತ್ ಆಗಿದ್ರೆ ಐ ರಿಪೀಟ್ ಈ ರಾಡ್ ಏನಾದ್ರೂ ಇನ್ಫೈನೈಟ್ ಲೆಂತ್ ಆಗಿದ್ರೆ ಅರೆ ಈ ಪಾಯಿಂಟ್ ಇಂದ ಈ ಲೈನ್ ಇಂದ ಇನ್ಫೈನೈಟ್ ಲೆಂತ್ ಗೆ ಹೋಗ್ತಾ ಏನಾಗುತ್ತೆ ಥೀಟಾ 1 ಏನಾಗುತ್ತೆ 90 ಡಿಗ್ರಿ ಆಗುತ್ತೆ ಥೀಟಾ 2 ಏನಾಗುತ್ತೆ -90 ಡಿಗ್ರಿ ಆಗುತ್ತೆ ಫಾರ್ ಅಂಡ್ ಇದರಲ್ಲಿ ಸ್ಪೆಷಲ್ ಕೇಸ್ ಬರೀಲಿಕ್ಕೆ ಹೊರಟಿದ್ದೀನಿ ಐ ವಿಲ್ ರಿಮೂವ್ ದಿಸ್ ಒನ್ ಇಷ್ಟೇ ಆನ್ಸರ್ ಸ್ಪೆಷಲ್ case for an infinite long charge distribution theta 1 is equals to pi by 2 theta 2 is equals to minus pi by 2 ಹಾಗಾದ್ರೆ ಇಲ್ಲಿ sin of 90 1 ಆಗತ್ತೆ ಇಲ್ಲೂ ಅಷ್ಟೇ sin of 90 1 ಆಗತ್ತೆ ಈ parallel is equals to k lambda divided by a into 2 ಬರುತ್ತೆ ಅರೆ 1 plus 1 2 ಬರುತ್ತೆ ಇದೇನಾಗುತ್ತೆ sin 90 is cos 90 is 0 ಇದು ಕೂಡ 0 ಆಗುತ್ತೆ e perpendicular is equals to 0 ಆಗುತ್ತೆ so therefore so in case of infinite charge distribution e net is equals to 2k lambda divided by a E is inversely proportional to A. For the first time, inversely proportional to A ಬರ್ತದೆ. Point charge ಆದ್ರೆ inversely proportional to A square ಬಂತು. ಅದೇ dipole ಗಾದ್ರೆ inversely proportional to A cube ಬಂತು. Distance cube ಬಂತು. ಇಲ್ಲಿ ಈ charge distribution infinity ಇದ್ರೆ ಈ ಪಾಯಿಂಟ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅದಕ್ಕೆ inversely proportional ಆಗಿದೆ. ಹಾಗಾದ್ರೆ ನಾನು ಬಿಗಿನಿಂಗ್ ಆಫ್ ದ ವಿಡಿಯೋ ನಲ್ಲಿ ಒಂದು ಕ್ವಶನ್ ನ ಡಿಸ್ಪ್ಲೇ ಮಾಡಿದೆ. ಅದೇ NCERT ಟೆಕ್ಸ್ಟ್ ಬುಕ್ ಅನ್ನ ತೆಗೆದಿರ್ತಕ್ಕಂತ ಒಂದು ಕ್ವಶನ್ ಇಲ್ಲಿದೆ. ಆಯ್ತಾ ಇದು ನೋಟ್ ಮಾಡ್ಕೊಳ್ಳಿ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಇದು ಮತ್ತೆ ಬರುತ್ತೆ ಈ ಕಾನ್ಸೆಪ್ಟ್ ಮತ್ತೆ ಬರುತ್ತೆ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಗಾಸ್ ಲಾ ಅಪ್ಲಿಕೇಶನ್ಸ್ ಅಲ್ಲಿ ಇನ್ನೊಂದಿದೆ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀವಿ ಬಟ್ ಇನ್ ಡಿಫರೆಂಟ್ ಮ್ಯಾನರ್ ಆಯ್ತಾ ಇದು NCERT ಕ್ವಶನ್ ತಗೊಂತೀನಿ ನೋಡಿ ಏನಪ್ಪ NCERT ಕ್ವಶನ್ ನೆನಪಿದೆಯಾ ಬಿಗಿನಿಂಗ್ ಆಫ್ ದ ವಿಡಿಯೋ ಅಲ್ಲಿ ಐ ವಿಲ್ ರೈಟ್ ಹಿಯರ್ ಒನ್ಸ್ ಅಗೈನ್ ಇನ್ನೊಂದ್ಸತಿ ಬರೀತೀನಿ An infinite large charge produces a field of infinite line charge. ಇದು infinity ಗೆ ಹೋಗ್ತಾ ಇದೆ ಇದು ಅಷ್ಟೇ infinity ಗೆ ಹೋಗ್ತಾ ಇದೆ it produces electric field of 9 into 10 power 4 Newton per coulomb ಕೊಟ್ಟಿದ್ದಾರೆ and distance ಇಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸ್ 2 ಸೆಂಟಿಮೀಟರ್ ಕೊಟ್ಟಿದೆ obviously theta 1 is equal to theta 2 is equals to 90 degree it is understood at a distance calculate the linear charge density lambda is equals to question mark ಅದನ್ನೇ ಕೇಳ್ತಿದ್ದಾರೆ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿಬಿಟ್ಟು ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡಿ theta 1 theta 2 ಒಂದು ಜನರಲೈಸ್ಡ್ ಫಾರ್ಮುಲಾ ತಗೊಂಡಿದ್ವಿ e net for this case is equals to 2k lambda divided by a ವ್ಯಾಲ್ಯೂ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್ e ವ್ಯಾಲ್ಯೂ ಕೊಟ್ಟಿದ್ದಾರೆ that is 9 into 10 power 4 get the value of lambda substitute ಮಾಡಿ k value that is 9 into 10 power 9 substitute ಮಾಡ್ಕೊಳ್ಳಿ k value ತಗೊಂಬನ್ನಿ so ಅಷ್ಟೇ ಆ ಕ್ವೆಶ್ಚನ್ let's go to the next case
Yes, the next situation is like this. Actually ಇದೇ ಕ್ವಶನ್ 2010 JEE ಅಲ್ಲಿ ಕೇಳಿದ್ದಾರೆ. The question goes like this: find the electric field at this O given R is the radius. ಇದೊಂದು ಸೆಮಿ ಸರ್ಕಲ್ ಆಗಿದೆ and plus q charge is distributed uniformly on it. ಅಂದ್ರೆ ಈ ಪೂರ್ತಿ ಅಲ್ಲ ಅರ್ಧ ರಿಂಗ್ ಮೇಲೆ ಎಷ್ಟು ಚಾರ್ಜ್ ಇದೆ, ಪ್ಲಸ್ ಕ್ಯೂ ಚಾರ್ಜ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಇಷ್ಟು ಚಾರ್ಜ್ ನ ತಗೊಂಡ್ಬಂದು ಇಲ್ಲಿ ಬಿಟ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೇಗೆ? ಟಸ್ಕು ಪುಸ್ಕು 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 ಈ ತರ ಯೂನಿಫಾರ್ಮ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ. ನಾನ್ ಯೂನಿಫಾರ್ಮ್ ಅಲ್ಲ, ಯೂನಿಫಾರ್ಮ್ ಆಗಿ. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅಂತ ಕೇಳ್ತಿದ್ದಾರೆ. ಸೊ ಲೆಟ್ಸ್ ಸಿ ದಿಸ್ ಒನ್. ಸರ್ ಪೂರ್ತಿ ಚಾರ್ಜ್ ನ ಎಲ್ಲಾದ್ರೂ ಒಂದ್ ಕಡೆ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹೋಗ್ಲಿ ಪೂರ್ತಿ ಚಾರ್ಜ್ ಮಿಡ್ಲ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆಗಲ್ಲ. ಯು ಕ್ಯಾನ್ ನಾಟ್ ಡೂ ದಟ್ ಒನ್. ಸೊ ಇಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಚಾರ್ಜ್. ಹಾಗಾದ್ರೆ ಸೇಮ್ ಲಾಜಿಕ್ ಈಗಲೂ ಅಷ್ಟೇ, ಆಗ್ಲೇ ಏನ್ ಮಾಡಿದ್ವಿ ಪ್ರೀವಿಯಸ್ 2 ಕೇಸಸ್ ನಲ್ಲಿ ಅದೇ ಲಾಜಿಕ್ ನ ಅಪ್ಲೈ ಮಾಡೋಣ. ಲೆಟ್ಸ್ ಡೂ ಒನ್ ಥಿಂಗ್. ನೋಡಿ ಇಲ್ಲಿ ರೇಡಿಯಸ್ ಆರ್ ಕೊಟ್ಟಿದ್ದಾರೆ. ಲೆಟ್ಸ್ ಕನ್ಸಿಡರ್ ರೇಡಿಯಸ್ ಆರ್ ದೇ ಹ್ಯಾವ್ ಗಿವನ್. ಈಗ ಇಲ್ಲಿಂದ ಈ ಎಕ್ಸ್ ಆಕ್ಸಿಸ್ ಇಂದ ಥೀಟಾ ಡಿಸ್ಟೆನ್ಸ್ ದೂರದಲ್ಲಿ ಹೋಗಿ. ಎಷ್ಟು ಡಿಸ್ಟೆನ್ಸ್? ಥೀಟಾ ಆಂಗಲ್ ದೂರ ಹೋಗಿ. ಥೀಟಾ ಆಂಗಲ್ ದೂರ ಹೋಗಿ ಇಲ್ಲೊಂದು ಎಲಿಮೆಂಟಲ್ ಚಾರ್ಜ್ ನ ಕನ್ಸಿಡರ್ ಮಾಡ್ತೀನಿ. such that elemental charge is making an angle. ಇನ್ ಸ್ವಲ್ಪ ದೊಡ್ಡದಾಗಿ ಬರೀತೀನಿ. ಆಕ್ಚುಲಿ ಇಷ್ಟೊಂದು ದೊಡ್ಡದಾಗೆಲ್ಲ ತಗೊಳಂಗಿಲ್ಲ. ನಿಮಗೆ ಅಲ್ಲಿ ಕನ್ವಿನ್ಸ್ ಆಗ್ಬೇಕು ಅಂತ ಈ ಆಂಗಲ್ ಡಿ ಥೀಟಾ ತಗೊಂಡಿದ್ದೀನಿ. ಅಂದ್ರೆ ಎಕ್ಸ್ ಆಕ್ಸಿಸ್ ಇಂದ ಥೀಟಾ ಆಂಗಲ್ ಹತ್ರ ಹೋಗಿ ಒಂದು ಆರ್ಕ್ ನ ಕನ್ಸಿಡರ್ ಮಾಡಿದ್ವಿ. ಲೆಂತ್ ಅಲ್ಲ, ಆರ್ಕ್. ಈಗ ಆರ್ಕ್ ಅಂತ ಅನ್ಬೇಕಾಗತ್ತೆ. ಆ ಆರ್ಕ್ ಲೀನಿಯರ್ ಲೆಂತ್ ಎಷ್ಟಾಗಿದೆಯಪ್ಪ ಅಂದ್ರೆ ದಟ್ ಈಸ್ ಗಿವೆನ್ ಬೈ ಡಿ ಎಲ್. ಲೆಟ್ ಮಿ ಕನ್ಸಿಡರ್ ಡಿ ಎಲ್ and this angle is theta. ಮತ್ತೆ ಇಲ್ಲಿ ಚಾರ್ಜ್ ಎಷ್ಟಿದೆ? ಡಿ ಕ್ಯೂ ಚಾರ್ಜ್ ಅಷ್ಟಿದೆ. ಅರ್ಥ ಆಯ್ತಾ ಹೇಳಿದ್ದು? ಎಷ್ಟು ತೆಳುವಾಗಿದೆ ಅಂದ್ರೆ ಈ ಡಿ ಥೀಟಾ ಅನ್ನೋದು ತುಂಬಾ ಸ್ಮಾಲ್ ಆಗಿದೆ. such that this dl is also very small and d theta is also d theta ಅಲ್ಲ dq is also very small. ಅಂದ್ರೆ ಪಾಯಿಂಟ್ ಚಾರ್ಜ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. Now this can be considered as a point charge. ತುಂಬಾ ತೆಳುವಾಗಿ ಅಷ್ಟೊಂದು ದಪ್ಪ ಬರ್ದಿರಲ್ಲ ಸರ್. ನಿಮ್ ಅಲ್ಲಿ ಡಯಾಗ್ರಾಮ್ ಅಲ್ಲಿ ಡಿ ಥೀಟಾ ಅಂತ ಬರೆಯಕಾದ ಜಾಗ ಬೇಕಲ್ಲ, ಅದಕ್ಕೆ ಒಂಚೂರು ಝೂಮ್ ಮಾಡಿ ಬರ್ತೀನಿ. ಜೂಮ್ ಮಾಡಿ ಬರ್ತಿದ್ದೇನೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ವೇರಿಯಬಲ್? ಥೀಟಾ ಇಸ್ ಎ ವೇರಿಯಬಲ್. ಥೀಟಾ ವೇರೀಸ್ ಫ್ರಮ್ 0 to 180. Am I right? Theta varies from 0 to 180. Next what I do is, ಈಗ ಇದರ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆಗೆ ಇರುತ್ತೆ? ದಿಸ್ ಡೈರೆಕ್ಷನ್ ಇರುತ್ತೆ. ಐ ವಿಲ್ ಕಾಲ್ ದಿಸ್ ಆಸ್ ಅ ಡಿಇ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿಇ? ಡಿಇ ಇಸ್ ಈಕ್ವಲ್ಸ್ ಟು ಕೆ ಇಂಟು ಡಿ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಪರ್ ಆರ್ ಸ್ಕ್ವೇರ್. ಹೌದಾ? ಇನ್ನೊಂದು ಥಿಂಗ್ ನ ಯೋಚನೆ ಮಾಡಿ. ಇಲ್ಲಿಂದ ಥೀಟಾ ಆಂಗಲ್ ಅಷ್ಟು ಈ ಕಡೆಗೆ ಬಂದ್ರೆ ಎಷ್ಟು ಆಂಗಲ್ ಅಲ್ಲಿ ಈ ಕಡೆಗೆ ಬಂದಿದೆಯೋ ಅದೇ ರೀತಿ ಸಿಮಿಟ್ರಿಕ್ ಆಗಿ ಇಲ್ಲೊಂದು ಎಲಿಮೆಂಟ್ ನ ಕನ್ಸಿಡರ್ ಮಾಡಬಹುದಾ? ಆ ಎಲಿಮೆಂಟ್ ಚಾರ್ಜ್, ಈ ಚಾರ್ಜ್ ಎಲಿಮೆಂಟಲ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ. What I can do is by using the symmetry, ಈ ಆಂಗಲ್ ಥೀಟಾ ಇದ್ರೆ ಇದು ಕೂಡ ಥೀಟಾನೇ ಇರುತ್ತೆ. ಹಾಗಾದ್ರೆ ಇದರ ಕಾಂಪೋನೆಂಟ್ ಈ ಕಡೆ ಏನ್ ಬರುತ್ತೆ? ಡಿಇ ಕಾಸ್ ಥೀಟಾ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಏನ್ ಬರುತ್ತೆ? ಡಿಇ ಸೈನ್ ಥೀಟಾ ಬರುತ್ತೆ. ಡಿಇ ಸೈನ್ ಥೀಟಾ. ಥೀಟಾ ವೇರೀಸ್ ಫ್ರಮ್ 0 to 180. ಬೇಕಾದ್ರೆ ಇಲ್ಲಿ ಬರೀತೀನಿ ಥೀಟಾ ವೇರೀಸ್ ಫ್ರಮ್ 0 to 180 ಅಥವಾ ಪೈ ರೇಡಿಯನ್ ಅಂತ ಬರ್ಕೊಳ್ಳಿ. ಸ್ಟ್ಯಾಂಡರ್ಡ್ ಆಗಿ ಪೈ ರೇಡಿಯನ್. ಈಗ ಇಲ್ಲಿ ಒಂದು ಎಲಿಮೆಂಟ್ ಕನ್ಸಿಡರ್ ಮಾಡಿದ್ರೆ ಸಿಮಿಟ್ರಿ ಇರೋದ್ರಿಂದ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಒಂದು ಎಲಿಮೆಂಟ್ ಇದ್ದೇ ಇರತ್ತ. ಅದೇ ಇಲ್ಲೊಂದು ಎಲಿಮೆಂಟ್ ಇದ್ರೆ ಅದ್ರ ಸಿಮಿಟ್ರಿಕಲಿ ಈ ಕಡೆ ಒಂದು ಎಲಿಮೆಂಟ್ ಇರುತ್ತೆ, ಇಲ್ಲೊಂದು ಎಲಿಮೆಂಟ್ ಇದ್ರೆ ಇಲ್ಲಿ ಒಂದು ಎಲಿಮೆಂಟ್ ಇರುತ್ತೆ. ಈಗ ಅದ್ರದ್ದು ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗೆ ಇರುತ್ತೆ, ಸೇಮ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಅದನ್ನ ರೆಸಾಲ್ವ್ ಮಾಡಿದ್ರೆ ಈ ಕಡೆಗೆ ಒಂದು ಕಾಂಪೋನೆಂಟ್ ಬರುತ್ತೆ, ಈ ಕಡೆಗೆ ಒಂದು ಕಾಂಪೋನೆಂಟ್ ಬರುತ್ತೆ. ಡಿಇ ಕಾಸ್ ಥೀಟಾ ಅಂಡ್ ಡಿಇ ಸೈನ್ ಥೀಟಾ. ಹೌದಾ? ಈ ಕಾಂಪೋನೆಂಟ್ ಕ್ಯಾನ್ಸಲ್ ಆಗತ್ತೆ. ವಾಟ್ ಐ ಮೀನ್ ಟು ಸೇ ಇಸ್ by symmetry horizontal components cancels each other. Horizontal components cancels each other. ಹಾಗಾದ್ರೆ ಉಳ್ಕೊಳ್ಳೋದು ಯಾವುದು? ಇದು ಮಾತ್ರ. ನಾವು ಸಿಂಪಲ್ ಆಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದನ್ನ ಮಾತ್ರ ಇಂಟಿಗ್ರೇಟ್ ಮಾಡಿ, ಅರೆ ಇದು ಕ್ಯಾನ್ಸಲ್ ಆಗ್ತದೆ. ಅರ್ಥ ಆಯ್ತಾ ಹೇಳಿದ್ದು? ಸೊ ಪ್ರತಿಯೊಂದು ಎಲಿಮೆಂಟ್ ಗೆ ಅದ್ರ ಸಿಮಿಟ್ರಿಕಲಿ ಆಪೋಸಿಟ್ ಅಲ್ಲಿ ಒಂದು ಎಲಿಮೆಂಟ್ ಇರುತ್ತೆ, ಅದರ ಕಾಂಪೋನೆಂಟ್ ಆಪೋಸಿಟ್ ಎಕ್ಸಾಕ್ಟ್ ಆಗಿ ಮೈನಸ್ ಸೈನ್ ಅಲ್ಲಿ ಇರುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದು, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೆಲ್ಲ ಓನ್ಲಿ ದಿಸ್ ಕಾಂಪೋನೆಂಟ್ಸ್, ಸೈನ್ ಥೀಟಾ ಕಾಂಪೋನೆಂಟ್ಸ್ ಉಳ್ಕೊಳ್ಳುತ್ತೆ. ದೇರ್ಫೋರ್ ಡಿಇ ಅಥವಾ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ is equals to
summation of all DE sin theta. ಎಲ್ಲ ಡಿ ಸೈನ್ ಥೀಟಾಸ್ ಆಡ್ ಮಾಡ್ಕೊಳ್ಳಿ. ಸಮೇಷನ್ ಅಂದ್ರೆ ಏನು ಇಲ್ಲ, ಇಂಟಿಗ್ರೇಷನ್ ಆಫ್ ಡಿ ಇ ಸೈನ್ ಥೀಟಾ. ಡಿ ವ್ಯಾಲ್ಯೂ ಆಲ್ರೆಡಿ ಇಲ್ಲಿ ಬಂದು ಕಾಯ್ತಿದೆ. ದಟ್ ಈಸ್ ಇ ನೆಟ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕೆ ಇಂಟು ಡಿ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಸೈನ್ ಥೀಟಾ. ಡಿ ಕ್ಯೂ ಇಲ್ಲಿ ಆರ್ ವ್ಯಾಲ್ಯೂ ಕಾನ್ಸ್ಟೆಂಟ್ ನೋಡಿ, ಇಲ್ಲಾದ್ರೂ ಆರ್ ಇರುತ್ತೆ, ಇಲ್ಲೂ ಆರ್ ಇರುತ್ತೆ, ಇಲ್ಲೂ ಅರೆ ಅದು ಸೆಮಿ ಸರ್ಕಲ್ ಆಗಿರೋದ್ರಿಂದ ಎಲ್ಲೇ ಹೋಗ್ಲಿ ನೀವು ಸೆಂಟರ್ ಇಂದ ಕೊಟ್ಟಿರ್ತಕ್ಕಂಥ ಲೆಂತ್ ಗೆ ಡಿಸ್ಟೆನ್ಸ್ ಆರ್ ಇರುತ್ತೆ. ಹಾಗಾಗಿ ಆರ್ ನ ಆಚೆ ತೆಗಿಬಹುದು, ಕೆ ನು ಆಚೆ ತೆಗಿಬಹುದು, ಕಿತಾಕಿ ಆಚೆ ಕೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಈಗ ಡಿ ಕ್ಯೂ ನ ಸೈನ್ ಥೀಟಾ ಜೊತೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ, ಹಾಗಾಗಿ ಆಪರೇಷನ್ ಮಾಡಬೇಕು. ವಾಟ್ ಐ ಡೂ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಮತ್ತೆ ಅದೇ ಲೀನಿಯರ್ ಚಾರ್ಜ್ ಡೆನ್ಸಿಟಿನ ಈ ಪೂರ್ತಿ ಲೆಂತ್ ಏನಿದೆ, what is the circumference of circle 2 pi r, ಅದರಲ್ಲಿ ಅರ್ಧ ಇದೆ. ಹಾಗಾದ್ರೆ ಟೋಟಲ್ ಲೆಂತ್ pi r ಡಿವೈಡೆಡ್ ಬೈ ಸ್ಮಾಲ್ ಆರ್ ತಗೊಂಡ ಕ್ಯಾಪಿಟಲ್ ಆರ್ ತಗೊಂಡ, ಇಲ್ಲಿ ಸ್ಮಾಲ್ ಆರ್ ತಗೊಂಡೇನೆ, ಹಾಗಾಗಿ ಇಲ್ಲಿ ಕೂಡ ಸ್ಮಾಲ್ ಆರ್ ತಗೊಂತೀನಿ. ಸೊ ಸ್ಮಾಲ್ ಆರ್ ಇಸ್ ಅ ರೇಡಿಯಸ್. ಟೋಟಲ್ ಲೆಂತ್ ಡಿವೈಡೆಡ್ ಬೈ ಟೋಟಲ್ ಚಾರ್ಜ್ ಏನಿದೆ q ಇದೆ, ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಲ್ ಅಂತ ಬರೀಬಹುದಾ, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಲ್ ಅಂತ ಬರೀಬಹುದು. ಹಾಗಾದ್ರೆ ಡಿ ಕ್ಯೂ ನ ಲ್ಯಾಂಬ್ಡಾ ಡಿ ಎಲ್ ಅಂತ ಬರ್ಕೊಂತೀನಿ. ಡಿ ಕ್ಯೂ ನ ಏನಂತ ಬರೀಬಹುದು, ಲ್ಯಾಂಬ್ಡಾ ಇಂಟು ಡಿ ಎಲ್. ಮತ್ತೆ ಅದೇ ಬಂತು ಸರ್. ಈಗ ಲೆಂತ್ ಮತ್ತೆ ಹೇಗೆ ಇಂಟಿಗ್ರೇಟ್ ಮಾಡ್ತೀರಿ, ಮತ್ತೆ ಇನ್ನೊಂದು ಆಪರೇಷನ್ ಮಾಡ್ಬೇಕು. ಅಂದ್ರೆ ಲೆಂತ್ ನ ಟೀಟಾ ಟರ್ಮ್ಸ್ ಆದ್ರೂ ಕನ್ವರ್ಟ್ ಮಾಡಿ, ಈ ಟೀಟಾ ನ ಲೆಂತ್ ಟರ್ಮ್ಸ್ ಆದ್ರೂ ಕನ್ವರ್ಟ್ ಮಾಡಿ. ಹಾಗಾಗಿ ನಾನು ಆರ್ಕ್ ಲೆಂತ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೊ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಟೀಟಾ, ನೆನಪಿದ್ಯಾ? ಐ ಹೋಪ್ ಯು ರಿಮೆಂಬರ್. ಅದೇ ರೀತಿ ಇದೊಂದು ಆರ್ಕ್, ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಒಂದು ಆರ್ಕ್ ಆಗಿದೆ. ಆ ಆರ್ಕ್ ಲೆಂತ್ ಏನಾಗಿರುತ್ತೆ, ಡಿ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಸ್ಮಾಲ್ ಆರ್ ಇಂಟು ಡಿ ಥೀಟಾ ಅಂತ ಬರೀಬಹುದಾ? ಅಂದ್ರೆ ಈ ಲೆಂತ್ ನ ಈ ರೇಡಿಯಸ್ ವೆಕ್ಟರ್ ಇಂಟು ಈ ಸ್ಮಾಲ್ ಆಂಗಲ್ ಇದೆಯಲ್ಲ ಡಿ ಥೀಟಾ, ಹಾಗಂತ ಬರೀತೀನಿ. ಹಾಗಾದ್ರೆ ಈ ಡಿ ಎಲ್ ನ ಇಲ್ಲಿ ಬರೀಬಹುದು ಆರ್ ಡಿಟಾ ಅಂತ ಬರೀಬಹುದು. ಆರ್ ಡಿ ಥೀಟಾ, ಆರ್ ಇಸ್ ಎ ಕಾನ್ಸ್ಟೆಂಟ್, ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್. kick out of the integration. E net is equals to, ಇಲ್ಲಿ ಬರೀಲಾ, E net is equals to k divided by r square into lambda r integration of sin theta with respect to the theta. Obviously direction ಯಾವ ಕಡೆಗೆ ಇರುತ್ತೆ, along negative x axis ಅಥವಾ minus j cap ಬರೆದ್ರೆ ಸಾಕು. ಡೈರೆಕ್ಷನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದೇ ಇರೋದು. there is no other direction here. So that is equals to, ಇವನು ಸೈನ್ಸ್ ಬಿಡ್ತಾನೆ, k lambda divided by r integration of sin theta is minus cos theta and the limits theta varies from 0 to pi. That is equals to k lambda divided by r minus cos of pi, sorry, minus cos of 0, cos 0 minus of minus plus cos of pi. ಇದು 0, ಇದು ಕರೆಕ್ಟ್ ಬದ್ನ, ಮೈನಸ್ ಆಫ್, ಯಾ ಕರೆಕ್ಟ್ ಆಗಿದೆ. cos 0 minus of minus cos pi. cos pi ಏನು, ದಟ್ ಈಸ್ -1 ತಾನೆ. ಸೊ ದಟ್ ಈಸ್ ಇದು -1 ಬರುತ್ತೆ. cos 0 is 1, ಮೈನಸ್ ಆಲ್ರೆಡಿ ಇದೆ, ಇದೊಂದು -1 ಬರುತ್ತೆ. E net is equals to k lambda divided by r, minus 2. ಸೊ ಮೈನಸ್ ಸೈನ್ ನ ಇಗ್ನೋರ್ ಮಾಡ್ಕೊಳ್ಳಿ. ವಾಟ್ ಯು ಗೆಟ್ is 2k lambda divided by r. That is 2k lambda divided by r along negative y axis. E net is equals to 2k lambda divided by r. Note ಮಾಡ್ಕೊಳ್ಳಿ. Make a note on this one. We'll go to the half circle, semi circle ಅಲ್ಲಿ ಮತ್ತೆ ಅರ್ಧ. ಇದು ಅರ್ಧ ಸರ್ಕಲ್, ಕಾಲ್ ಸರ್ಕಲ್ ತಗೊಂಡ್ರೆ ಅಂದ್ರೆ theta varies from 0 to 90. ಸೇಮ್ ಮೆಥಡ್ ಅಪ್ಲೈ ಮಾಡಬಹುದಾ? ಮಾಡಂಗಿಲ್ಲ. ನೆಕ್ಸ್ಟ್ ನೋಡೋಣ ಅಲ್ಲೇನ್ ಸಮಸ್ಯೆ ಬರುತ್ತೆ ಅಂತ. ಲೆಟ್ಸ್ ಸಿ. ಎಸ್, ದ ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್. ನೋಡಿ, ಈ ತರ ಹಾಫ್ ಸರ್ಕಲ್ ಅಲ್ಲ, ಕ್ವಾರ್ಟರ್ ಸರ್ಕಲ್. ನೀವು ಅನ್ಕೊಳ್ಳೋ ತರ ಕ್ವಾರ್ಟರ್ ಅಲ್ಲ, ಸರ್ಕಲ್ ಅಲ್ಲಿ ಕ್ವಾರ್ಟರ್ ಸರ್ಕಲ್ ಒಂದು ವೈರ್ ಇದೆ, ಅದ್ರ ರೇಡಿಯಸ್ ಆರ್. ಆಬ್ವಿಯಸ್ಲಿ ಆರ್ ರೇಡಿಯಸ್ ಅವರೇ ಕೊಟ್ಟಿದ್ದಾರೆ. ಈಗ ಇದ್ರ ಮೇಲೆ ಒಂದು ಎಷ್ಟು ಚಾರ್ಜ್ ಕೊಡೋಣ, ಪ್ಲಸ್ ಕ್ಯೂ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಕೊಟ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೇಗೆ, ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಅಂತ ಯೂನಿಫಾರ್ಮ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ. ವಾಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್? ಸರ್ ಅದೇ ಪ್ರಾಬ್ಲಮ್ ಪ್ರೀವಿಯಸ್ ಕೊಟ್ಟಿದ್ರಲ್ಲ, ಫುಲ್ ಸರ್ಕಲ್ ಅದ್ರಲ್ಲಿ ಅರ್ಧ ಇರುತ್ತೆ ಅಂತ ಹೇಳ್ಬೇಡಿ, ಅರ್ಧ ಇರಲ್ಲ. ಎಕ್ಸಾಕ್ಟ್ಲಿ ರಾಂಗ್ ಆಗದೆ. ಇದಕ್ಕೆ ಬೇರೆ ಮೆಥಡ್ ನ ಅಪ್ಲೈ ಮಾಡ್ಬೇಕು ಸರ್. ಡಿಫ್ರೆಂಟ್ ಗೆ ಒಂದು ಡಿಫ್ರೆಂಟ್ ಆಂಗಲ್ ಗೆ ಡಿಫ್ರೆಂಟ್ ಫಾರ್ಮುಲಾ ಬರ್ತಿದೆ. ಜನರಲ್ ಫಾರ್ಮುಲಾ ಯಾವ್ದಾದ್ರು ಕೊಡ್ಬೋದಲ್ಲ ಸರ್? ನೆಕ್ಸ್ಟ್ ಕೇಸ್ ನ ತಗೊಂತೀನಿ. ಆ ಒಂದು ಫಾರ್ಮುಲಾ ಇದ್ರೆ ನೀವು ಯಾವ್ದು ಕೇಸ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು.
ಲೆಟ್ಸ್ ಸಿ ದಿಸ್ ಒನ್. ಈಗ ಆಬ್ವಿಯಸ್ಲಿ ಈ ಪೂರ್ತಿ ಚಾರ್ಜ್ ಒಂದ್ ಕಡೆ ಇದೆ ಅಂತ ಅಸ್ಯೂಮ್ ಮಾಡ್ಕೊಳಕ್ ಆಗಲ್ಲ. ಸೇಮ್ ಲಾಜಿಕ್ ಇಲ್ಲೂ ಅಷ್ಟೇ. ವಾಟ್ ಐ ಡೂ ಇಸ್, ಈಗ ಎಕ್ಸ್ ಆಕ್ಸಿಸ್ ಇಂದ ಥೀಟಾ ದೂರ ಹೋಗಿ, ಥೀಟಾ ಆಂಗಲ್ ದೂರದಲ್ಲಿ ಹೋಗಿ ಒಂದು ಎಲಿಮೆಂಟ್ ನ ಕನ್ಸಿಡರ್ ಮಾಡ್ತೀನಿ. ಆ ಎಲಿಮೆಂಟ್ ಥಿಕ್ನೆಸ್ ಆಂಗಲ್ ಎಷ್ಟಿದೆ ಅಂದ್ರೆ ಡಿ ಥೀಟಾ ಇದೆ. ಸೊ ತುಂಬಾ ತೆಳುವಾಗಿದೆ ಆ ಎಲಿಮೆಂಟ್, ಆ ಆರ್ಕ್ ತುಂಬಾ ತೆಳುವಾಗಿದೆ. such that the length dl is given by r d theta. ಆರ್ಕ್ ಲೆಂತ್ ಫಾರ್ಮುಲಾ ತಗೊಂಡ್ರೆ dl ನ ಏನಂತ ಬರೀಬಹುದು, r d theta ಅಂತ ಬರೀಬಹುದು, r d theta ಅಂತ ಬರೀಬಹುದು. and again the charge on that one is dq. ಈಗ ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಇದರಲ್ಲಿ ಎಲೆಕ್ಟ್ರಿಕ್ ಯಾವ ತರ, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಪ್ರೊಡ್ಯೂಸ್ ಆಗುತ್ತೆ, ರೇಡಿಯಲಿ ಔಟ್ವರ್ಡ್. ಸೊ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಎಲಿಮೆಂಟ್, ಚಾರ್ಜ್ ಎಲಿಮೆಂಟ್. DE is equals to K into DQ divided by distance square R square, that is R square. ಈಗ ಪ್ರೀವಿಯಸ್ ಕೇಸ್ ನಲ್ಲಿ ಇದ್ದಾಗೆ ಕಾಂಪೋನೆಂಟ್ಸ್ ಕ್ಯಾನ್ಸಲ್ ಮಾಡಕ್ಕೆ ಸಿಮಿಟ್ರಿಕಲಿ ಆಪೋಸಿಟ್ ಎಲಿಮೆಂಟ್ ಇಲ್ಲ. ಆಗ್ಲೇ ಏನಾಗ್ತಿತ್ತು, ಇಲ್ಲೊಂದು ಎಲಿಮೆಂಟ್ ನ ತಗೊಂಡ್ರೆ ಅದ್ರ ಎಕ್ಸಾಕ್ಟ್ ಆಗಿ ಸಿಮಿಟ್ರಿಕಲ್ ಇರ್ತಕ್ಕಂಥ ಇನ್ನೊಂದು ಎಲಿಮೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಬರ್ತಿತ್ತು. ಹಾಗಾಗಿ ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಕ್ಯಾನ್ಸಲ್ ಆಗ್ತಿತ್ತು. ಇವಾಗ ಹಂಗಾಗಲ್ವೇ, ಏನ್ ಮಾಡೋದು? ಹಾಗಾಗಿ ಎರಡೂ ಕಾಂಪೋನೆಂಟ್ಸ್ ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಎಕ್ಸ್ ಕಾಂಪೋನೆಂಟು ಬರುತ್ತೆ, ವೈ ಕಾಂಪೋನೆಂಟು ಬರುತ್ತೆ. ದೇರ್ಫೋರ್ ವಾಟ್ ಐ ಕ್ಯಾನ್ ಡೂ ಇಸ್, ಇದನ್ನ ಈ ಆಂಗಲ್ ಥೀಟಾ ಅಂತ ಅನ್ಕೊಂಡ್ರೆ ಇದು ತುಂಬಾ ತೆಳುವಾಗಿದೆ, ಹಾಗಾಗಿ ಇದು ಆಂಗಲ್ ಥೀಟಾ ಅಂತ ಅನ್ಕೊಂಡ್ರೆ ಇದು ಕೂಡ ಥೀಟಾ ಆಗಿರುತ್ತೆ. ಐ ಕ್ಯಾನ್ ರೆಸಾಲ್ವ್ ದಿಸ್ ಒನ್. ಈ ವೈ ನ ಈ ಕಾಸ್ ಥೀಟಾ ಅಂತ ಬರ್ಕೋಬಹುದು, ಅದೇ ರೀತಿ ಈ ಎಕ್ಸ್ ನ ಈ ಸೈನ್ ಥೀಟಾ ಅಂತ ಬರ್ಕೋಬಹುದು. ಆಬ್ವಿಯಸ್ಲಿ ಐ ಕ್ಯಾಪ್ ಮೈನಸ್ ಐ ಕ್ಯಾಪ್ ಇಲ್ಲಿ ಮೈನಸ್ ಜೆ ಕ್ಯಾಪ್ ಬರುತ್ತೆ. ಅದು ಈ ಕಡೆಗೆ ಬಂದ್ರೆ ಏನಾಗುತ್ತೆ, ಈ ಪೂರ್ತಿ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಈ ಕಾಂಪೋನೆಂಟ್ಸ್ ಎಕ್ಸ್ ಕ್ಯಾಪ್ ಮತ್ತೆ ಮೈನಸ್ ವೈ ಜೆ ಕ್ಯಾಪ್ ಅಲ್ಲಿ ಇರುತ್ತೆ. ಜಸ್ಟ್ ಇದನ್ನ ಸೆಕೆಂಡ್ ಕ್ವಾಡ್ರೆಂಟ್ ಗೆ ಶಿಫ್ಟ್ ಮಾಡ್ಕೊಂಡು ಯು ಕ್ಯಾನ್ ಅಪ್ಲೈ ಸೇಮ್ ಫಾರ್ಮುಲಾ, ಬಟ್ ಡೈರೆಕ್ಷನ್ ಒಂದು ಚೇಂಜ್ ಆಗುತ್ತೆ. ದೇರ್ಫೋರ್ ಥೀಟಾ ವ್ಯಾಲ್ಯೂ ವೇರೀಸ್ ಫ್ರಮ್, ಥೀಟಾ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ, ಥೀಟಾ ವ್ಯಾಲ್ಯೂ ವೇರೀಸ್ ಫ್ರಮ್ 0 to π/2 ಅಥವಾ 90 ಡಿಗ್ರಿ ಅಂತ ಬರೀತೀನಿ, 0 to 90 degree. The x component Ex is equals to summation of all Ex components, that is this is equals to Dex idu Dey, small element, small electric field along x axis, small electric field along y axis. Summation will give the net electric field along x axis, that is equals to E sin theta. Similarly, Ey is equals to summation of E cos theta. ಅಥವಾ ಸಿಂಪಲ್ ಆಗಿ ಇಂಟಿಗ್ರೇಷನ್ ಅಂತ ಹೇಳ್ಬೋದಾಗಿತ್ತ, ಇದನ್ನ ಇಂಟಿಗ್ರೇಷನ್ ಅಂತ ಬರೀತೀನಿ. ಇಂಟಿಗ್ರೇಷನ್ ಆಫ್, ಯಾಕೆ ಡಿ ಮರ್ತ್ ಬಿಡ್ತಾ ಇದ್ದೀನಿ, ಇದು ಡಿಇ sin theta, ಇಲ್ಲೂ ಅಷ್ಟೇ ಡಿಇ cos theta. So that is integration ಅಂತ ಬರೀಬಹುದು, integration of DE cos theta, integration of DE sin theta. Ex is equals to integration of DE ಜಾಗದಲ್ಲಿ k dq divided by r square sin theta, and theta value varies from 0 to 90 degree ಅಥವಾ π/2 ಎರಡು ಒಂದೇ. Ey is equals to integration of dq divided by r square into cos theta, theta value varies from 0 to 90 degree. ಎಸ್ ಆಗಿದೆ. ಅಂಡ್ ಡಿ ಕ್ಯೂ ನ ಥೀಟಾ ಜೊತೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ, ಅಗೇನ್ ಸೇಮ್ ಆಪರೇಷನ್ ನ ಮಾಡಬೇಕು. ವಾಟ್ ಐ ಕ್ಯಾನ್ ಡೂ ಇಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಲೆಂತ್. ಎಷ್ಟಿದೆ ಲೆಂತ್, ಅದೇ ಪೂರ್ತಿ ಸರ್ಕಲ್ ಗಾದ್ರೆ 2πr, ಅರ್ಧ ಸರ್ಕಲ್ ಗಾದ್ರೆ πr, ಅದರಲ್ಲಿ ಅರ್ಧ ಆದ್ರೆ ವಾಟ್ ಯು ಹ್ಯಾವ್ ಟು ಡೂ, πr/2 ಆಗತ್ತೆ. ಸೊ ದಟ್ ಈಸ್ πr whole divided by 2 numerator ಗೆ ಹೋಗುತ್ತೆ. lambda is equals to 2q divided by πr, where r is the radius of the circle, small r ತಗೊಂಡಿದ್ದೀನಿ, ಹಾಗಾಗಿ ಇಲ್ಲೂ ಅಷ್ಟೇ ತಗೊಂತೀನಿ. ಅದೇ ರೀತಿ lambda is equals to dq divided by dl ಅಂತ ಕರಿಬಹುದಾ, ಅರೆ ಈ arc length dq, so dq is the charge in that arc, therefore dq can be written as lambda dl. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ dq ಗೆ. Ex is equals to integration from 0 to 90 degree, ಎಲ್ಲಿಂದ ಅಲ್ಲಿಗೆ 0 to 90 degree, k dq, k divided by r square, ಎರಡು ಕಾನ್ಸ್ಟೆಂಟ್, k ಅನ್ನೋದು ಕಾನ್ಸ್ಟೆಂಟ್, r ಅನ್ನೋದು ಕಾನ್ಸ್ಟೆಂಟ್, ಹಾಗಾಗಿ ಫುಲ್ ಔಟ್ ಆಫ್ ದ ಇಂಟಿಗ್ರೇಷನ್. dq ನ lambda dl ಅಂತ ಬರೀಬಹುದು, sin theta into lambda dl. ಅಗೈನ್ ಮತ್ತೆ ಪ್ರಾಬ್ಲಮ್ ಬರ್ತಿದೆ, ಏನಂದ್ರೆ
ಥೀಟಾನ ಡಿ ಎಲ್ ಜೊತೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಆರ್ಕ್ ಲೆಂತ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ದಟ್ ಈಸ್ ಡಿ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಡಿ ಥೀಟಾ. ಹಾಗಾದ್ರೆ ಡಿ ಎಲ್ ನ ನಾನು ಆರ್ ಡಿ ಥೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಇದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಅದೇ ರೀತಿ ಈ y ನ ಡಿ ಕ್ಯೂ ಡಿವೈಡೆಡ್ ಇಂಟಿಗ್ರೇಷನ್, ಇಲ್ಲೇನೋ ಮಿಸ್ ಆಯ್ತು, ಕೆ ಮಿಸ್ ಆಗಿದೆ. ಕೆ ಡಿ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಕೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಚೆಗೆ ಬರುತ್ತೆ. ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ, ಡಿ ಕ್ಯೂ ನ ಲ್ಯಾಂಬ್ಡಾ ಡಿ ಎಲ್ ಅಂತ ಬರೀಬಹುದು, ಲ್ಯಾಂಬ್ಡಾ ಇಂಟು ಡಿ ಎಲ್ ನ ಆರ್ ಡಿ ಥೀಟಾ ಅಂತ ಬರ್ಕೊಂತೀನಿ. ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್, ಪುಲ್ ಔಟ್ ಆಫ್ ದ ಇಂಟಿಗ್ರೇಷನ್, ಲ್ಯಾಂಬ್ಡಾ ಕೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲೂ ಇರೋ ಲ್ಯಾಂಬ್ಡಾನ ಆಚೆಗೆ ತೆಗೆದ್ಬಿಡಿ, ಕೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬರುತ್ತೆ. ಈಗ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಇ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ that is minus cos theta, and values varies from 0 to 90 degree. Similarly, ey is equals to k lambda divided by r square, integration of cos theta sin theta, limits varies from 0 to 90 degree. Ex is equals to k lambda divided by r square, integration of ನೋಡಿ ಮೈನಸ್ ಆಚೆಗೆ ತೆಗೆದುಕೊಳ್ಳಿ, ಬೇಕಾದ್ರೆ ಮೈನಸ್ ಆಚೆಗೆ ತೆಗೆದುಕೊಂಡ್ರೆ cos 90 ಡಿಗ್ರಿ ಮೈನಸ್ ಆಫ್ cos 0 ಡಿಗ್ರಿ ಏನ್ ಬರುತ್ತೆ? cos 90 is 0, cos 90 is 1. ಇಲ್ಲಿರೋ ಮೈನಸ್ ಇಲ್ಲಿಗೆ ಹೋದ್ರೆ ಯು ವಿಲ್ ಗೆಟ್ 1k lambda divided by r square. yes, ಕರೆಕ್ಟ್ ಆಗಿದೆಯಾ? ಡಿಡ್ ಐ ಮಿಸ್ ಎನಿಥಿಂಗ್? ಇಲ್ಲೊಂದು r ಇದೆ ನೋಡಿ, ಸರಿ, ಕ್ಯಾಪಿಟಲ್ r ತಗೊಂಡಿದ್ದೀನ, ಸ್ಮಾಲ್ r ತಗೊಂತೀನಿ. ಸ್ಮಾಲ್ r, ಇದು ಅಷ್ಟೇ ಸ್ಮಾಲ್ r, ಇದು ಅಷ್ಟೇ ಸ್ಮಾಲ್ r, ಸ್ಮಾಲ್ r, ಇದೊಂದು ಸ್ಮಾಲ್ r ಕ್ಯಾನ್ಸಲ್ ಆಗತ್ತೆ. ಇನ್ನು ಉಳ್ಕೊಂಡಿರೋದು ಇಲ್ಲಿ ಸ್ಕ್ವೇರ್ ಇರಲ್ಲ, ಬರೀ r ಉಳ್ಕೊಳ್ಳುತ್ತೆ. ದಟ್ ಈಸ್ ಇಲ್ಲಿ ಮೈನಸ್ ಆಫ್ ಮೈನಸ್ 1 ಪ್ಲಸ್ ಆಗುತ್ತೆ. Ex is equals to k lambda divided by r. So that is a x component of the electric field. Obviously ಇದು ಈ ಡೈರೆಕ್ಷನ್ ಇರುತ್ತೆ, ಡೈರೆಕ್ಷನ್ ಅಲ್ಲಿ ಡಯಾಗ್ರಾಮ್ ಅಲ್ಲಿ ಇಂಡಿಕೇಟ್ ಮಾಡಿದ್ದೇನೆ. Ey is equals to k lambda divided by r. ಅದು ಅಷ್ಟೇ ಬರುತ್ತೆ. sin 90 is 1, sin 0 is 0, sin 90 minus sin 0, therefore you will get bracket ಅಲ್ಲಿ 1 ಬರುತ್ತೆ, k lambda divided by r. ಅಂದ್ರೆ ಇದು ಕ್ಯಾಲ್ಕುಲೇಷನ್ ಪಾರ್ಟ್ ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ತೀನಿ. ಡನ್. ಓಕೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ಕೇಳಿದ್ರೆ, ಈ ಕಡೆಗೆ Ex ಇದೆ, ಈ ಕಡೆಗೆ Ey ಇದೆ, ಹೌದಾ? ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಮಿಟ್ರಿಕಲಿ ಆಬ್ವಿಯಸ್ಲಿ ಇದು 45 ಡಿಗ್ರಿಯಲ್ಲಿ ಇರುತ್ತೆ. ಸೇಮ್ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ ಇದನ್ನ ನಾನು ಇ ಅಂತ ಕರ್ಕೊಂತೀನಿ, ಇದನ್ನ ನಾನು ಇ ಅಂತ ಕರಿತೀನಿ. ಈ ನೆಟ್ is equals to square root of e square plus e square. ex square plus ey square ಎರಡು ಸೇಮ್ ಇದೆ. That is equals to root 2 e ಬರುತ್ತೆ. ಈ ನೆಟ್ is equals to root 2 times ಈ ವ್ಯಾಲ್ಯೂ ಏನ್ ಬರ್ದಿದೆ ಆಗ್ಲೇ, that is k lambda divided by r. K lambda divided by r. R is a radius. So that's the net electric field due to the quarter circle. ಯಾವ ಸರ್ಕಲ್? ಕ್ವಾರ್ಟರ್ ಸರ್ಕಲ್. ನೀವ್ ಅನ್ಕೊಳಕ್ ಕ್ವಾರ್ಟರ್ ಅಲ್ಲ, ಸರ್ಕಲ್ ಅಲ್ಲಿ ಕ್ವಾರ್ಟರ್. ಓಕೆ, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಟೇಕ್ ಎ ಕ್ವಶನ್ ಫ್ರಮ್ ಎಂತದ್ದು ಯಾವ ಇಯರ್? JEE 2015 ಇಂದ ಒಂದು ಕ್ವಶನ್ ನ ತಗೊಂತೀನಿ ನೋಡಿ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಡನ್. The next question is from JEE 2015. ಸಕದಾಗಿರ್ತಕ್ಕಂಥ ಕ್ವಶನ್ ನೋಡಿ. ಇಲ್ಲಿ ವೈರ್ ಆಫ್ ಲೆಂತ್ 20 ಸೆಂಟಿಮೀಟರ್ ಲೆಂತ್ ಇರ್ತಕ್ಕಂಥ ಒಂದು ವೈರ್ ನ ಒಂದು ಹಾಫ್ ಸರ್ಕಲ್ ಸರ್ಕ್ಯುಲರ್ ಆರ್ಕ್ ಆಗಿ ಡಿವೈಡ್ ಮಾಡಿದ್ದಾರೆ, ಅಂದ್ರೆ ಬೆಂಡ್ ಮಾಡಿದ್ದಾರೆ. ಇದೆಲ್ಲ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ರೆಫರೆನ್ಸ್ ಗೆ, ಮತ್ತೆ ಇದನ್ನ ಎಲ್ಲಾದ್ರೂ ವೈರ್ ಅನ್ಕೊಂಡ್ಬಿಟ್ಟಿದೆ. ಅಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಇಲ್ಲಿ ಒಂದು ಇನ್ಸುಲೇಷನ್ ಇದೆ, ಒಂದು ಸ್ಮಾಲ್ ಪೀಸ್ ಆಫ್ ಇನ್ಸುಲೇಷನ್. ಸೊ ಆ ಕಡೆ ಇರ್ತಕ್ಕಂಥ ಚಾರ್ಜಸ್ ಈ ಕಡೆ ಚಾರ್ಜಸ್ ಆ ಕಡೆಗೆ ಹೋಗಲ್ಲ. ಈ ಕಡೆಗೆ ಒಂದು ಪಾಸಿಟಿವ್ ಕ್ಯೂ ಪ್ಲಸ್ ಕ್ಯೂ ಚಾರ್ಜ್ ನ ಇಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು. ಸೊ ಈ ತರ ಪೂರ್ತಿ ಪ್ಲಸ್ ಕ್ಯೂ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ರೀತಿ ಈ ಕಡೆ ಮೈನಸ್ ಕ್ಯೂ ಚಾರ್ಜ್ ನ ಇಲ್ಲಿ ಬಿಡ್ತಾರೆ. ಟಸ್ಕು 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 ಈ ತರ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಎಂತ ಕ್ವಶನ್ ಸರ್? ಸಿಂಪಲ್ ಅಲ್ವಾ? ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು, ನೆಟ್ ಝೀರೋ ಆಗ್ಬೇಕಾಗಿತ್ತಲ್ಲ, ಆಗಲ್ಲ. ಆಗ್ಲೇ ನೆನಪಿದ್ಯಾ? ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಸಿಟಿವ್ ಕ್ವಾರ್ಟರ್ ಸರ್ಕಲ್. ಈ ತರ ಕ್ವಾರ್ಟರ್ ಸರ್ಕಲ್ ಇದ್ರೆ ಎಕ್ಸಾಕ್ಟ್ ಆಗಿ ಈ ತರ ಬಂದಿತ್ತು.
ವೆಕ್ಟರ್ ಇ ಇಸ್ ಈಕ್ವಲ್ಸ್ ಟು k lambda divided by r into I cap along minus ಈ ಕಡೆಗೆ ಸ್ಪ್ಲಿಟ್ ಮಾಡಿದ್ರೆ ಇದು ಇ ಎಕ್ಸ್ ಬರ್ತಿತ್ತು along minus I cap ಬರ್ತಿತ್ತು minus of k lambda divided by r j cap ಬರ್ತಿತ್ತು. ಒಂದು ಕಾಂಪೊನೆಂಟ್ ನೆಗೆಟಿವ್ y ಆಕ್ಸಿಸ್ ಅಲ್ಲಿ ಇತ್ತು, ಇನ್ನೊಂದು ಕಾಂಪೊನೆಂಟ್ x ಆಕ್ಸಿಸ್ ಅಲ್ಲಿ ಇತ್ತು. ಅದೇ ಏನಾದ್ರು ಸೆಕೆಂಡ್ ಕ್ವಾಡ್ರೆಂಟ್ ಗೆ ತಗೊಂಡಿದ್ರೆ x ಆಕ್ಸಿಸ್ x ಕಾಂಪೊನೆಂಟ್ ಈ ಕಡೆ ಇರ್ತಿತ್ತು, y ಕಾಂಪೊನೆಂಟ್ ಈ ತರ ಇರ್ತಿತ್ತು. ಅಂದ್ರೆ ನೆಟ್ ರಿಸಲ್ಟೆಂಟ್ ನೋಡಿ ಈ ಪೂರ್ತಿ ಕ್ವಾರ್ಟರ್ ಸರ್ಕಲ್ ಈ ತರ ಬರ್ತಿತ್ತ. Are you getting what I am saying? ಅದೆಷ್ಟಿತ್ತು? E net is equals to root 2 k lambda divided by r. Obviously 45 ಡಿಗ್ರಿ ಇರಬೇಕು, ಯಾಕಂದ್ರೆ ಸಿಮಿಟ್ರಿ ಇದೆ. ಇದು ಕೂಡ 45 ಡಿಗ್ರಿ ಇರಬೇಕು. ಅದೇ ರೀತಿ ಇದು ನೋಡಿ ನೆಗೆಟಿವ್ ಚಾರ್ಜ್, ಆಗ್ಲೇ ಪಾಸಿಟಿವ್ ಚಾರ್ಜ್ ಆಗಿದ್ರಿಂದ ಈ ಕಡೆಗೆ ಬಂತು, ಈಗ ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಒಳಗಡೆ ಹೋಗುತ್ತಾ ಟುವರ್ಡ್ಸ್ ದ ಸಿಸ್ಟಮ್. ಇದರಿಂದ ಈ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ದಟ್ ಈಸ್ ಗಿವನ್ ಬೈ ರೂಟ್ 2 k lambda divided by r. ಈ ಸಿಸ್ಟಮ್ ಇಂದ ಈ ಕಡೆಗೆ ಇರುತ್ತೆ E net is equals to root 2 k lambda divided by r. ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ, E net ಬದಲು ಬರೀ E ಅಂತ ತಗೊಂತೀನಿ ಸಿಂಪ್ಲಿ ಟು ಅವಾಯ್ಡ್ ಕಾಂಪ್ಲಿಕೇಶನ್. ಈಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಇದು ನಾನು E ಅಂತೀನಿ, ಇದನ್ನು E ಅಂತ ಕರಿತೀನಿ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ. ಆಬ್ವಿಯಸ್ಲಿ ಎರಡು ಸಿಮಿಟ್ರಿಕ್ ಆಗಿದೆಯಾ, ಇದು 45 ಡಿಗ್ರಿ ಇರಬೇಕು, ಇದು 45 ಇರಬೇಕು. ಇವು ರಿಸಲ್ಟೆಂಟ್ ಮಿಡ್ಲ್ ಅಲ್ಲಿ ಬರುತ್ತೆ, ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಬರಬೇಕು. ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅಂದ್ರೆ ಐ ಕ್ಯಾಪ್ ಇರಬೇಕು. ಐ ಕ್ಯಾಪ್ ಇರೋದು ಯಾವ್ದು? ಇದೊಂದಿದೆ, ಇದೊಂದಿದೆ. ಹಾಗಾದ್ರೆ ಇವರಿಬ್ರು ಸತ್ತೋದ್ರು. ಟಿಶ್ ಕ್ಯಾವ್ ಡಮಾರ್. ಇನ್ನು ಉಳಿದಿರೋದು ಒಂದೇ, ಪಿಂಕಿ ಪಾಂಕಿ ಮಾಡೋಣ ಯಾವ್ದು ಬರುತ್ತೆ ಅಂತ ಇಲ್ಲ, ಸಾಲ್ವ್ ಮಾಡ್ಬೇಕಾಗತ್ತೆ. ಈಗ ರಿಸಲ್ಟೆಂಟ್ ಏನ್ ಬರುತ್ತಪ್ಪ? ಈ ರಿಸಲ್ಟೆಂಟ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಅಥವಾ ರೂಟ್ 2 e ಬರುತ್ತೆ. ಅರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಅದೇ ಬರೋದು. ದಟ್ ಈಸ್ ಈಕ್ವಲ್ಸ್ ಟು ರೂಟ್ 2 ಇಂಟು ರೂಟ್ 2 k lambda divided by r. k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ. ಲ್ಯಾಂಬ್ಡಾ ವ್ಯಾಲ್ಯೂ ಇಸ್ q divided by ಟೋಟಲ್ ಲೆಂತ್. ನೋಡಿ ಈ ಲೆಂತ್ ಎಷ್ಟಿದೆ ನೋಡಿ, ಇದ್ರದ್ದು ಒಂದು ಗೆ ನಾವು ಇದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಲ್ಯಾಂಬ್ಡಾ ಫಾರ್ ದಿಸ್ ಒನ್ ಇಸ್ q divided by ಇದರ ಲೆಂತ್ ಎಷ್ಟಿದೆ? ಇದರ ಲೆಂತ್ ಬೇಕಾದ್ರೆ ನೀವು 20 ಸೆಂಟಿಮೀಟರ್ ಕೊಟ್ಟಿದ್ರಲ್ಲ, 10 ತಗೊಳ್ಳಿ. ಅದೇ ರೀತಿ ಇಲ್ಲೂ ಕೂಡ q divided by 10 ಬರುತ್ತೆ. ಎವ್ರಿಥಿಂಗ್ ಸೇಮ್. ನೆಟ್ ಚಾರ್ಜ್ 0 ಆಗ್ಬಿಡುತ್ತೆ. ನೆಟ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಲೆಂತ್ ಎಲ್ಲ ಹಾಕ್ಬಿಟ್ಟಿವಿ, ಅದನ್ನ ಹಾಕ್ಬೇಡಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು q divided by 10 ಸೆಂಟಿಮೀಟರ್ ಬರೀರಿ. ದಟ್ ಈಸ್ ಈಕ್ವಲ್ಸ್ ಟು q ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 10⁻³ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ 10 into 10⁻⁻² ಕೊಟ್ಟಿದ್ದಾರೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. E net is equals to 2 into 1/4 pi epsilon naught. k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ. ಲ್ಯಾಂಬ್ಡಾ ವ್ಯಾಲ್ಯೂ is 10⁻³ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ 10⁻⁻1 ಬರುತ್ತೆ ಅದು, ಇಂಟು ರೇಡಿಯಸ್. ರೇಡಿಯಸ್ ವ್ಯಾಲ್ಯೂ ಕೊಟ್ಟಿಲ್ವಾ? ರೇಡಿಯಸ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ವಾಟ್ ವಿ ಶುಡ್ ಡೂ ಇಸ್, ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಇದೆ ನೋಡಿ. ಹಾಫ್ ಆಫ್ ದ ಸರ್ಕಲ್ ಸರ್ಕಂಫರೆನ್ಸ್ ಎಷ್ಟಿರುತ್ತೆ? ಪೂರ್ತಿ ಸರ್ಕಲ್ 2 pi r. ಹಾಗಾದ್ರೆ ಹಾಫ್ ಎಷ್ಟಿರುತ್ತೆ? ಲೆಂತ್ ಇಸ್ ಈಕ್ವಲ್ಸ್ ಟು pi r ಆಗತ್ತೆ. ದೇರ್ ಫೋರ್ ನನಗೆ ಬೇಕಾಗಿರೋದೇನು? r ವ್ಯಾಲ್ಯೂ ತಾನೆ. r ಇಸ್ ಈಕ್ವಲ್ಸ್ ಟು l ಡಿವೈಡೆಡ್ ಬೈ pi ಬರುತ್ತೆ. r ವ್ಯಾಲ್ಯೂನ ನಾನು l ಡಿವೈಡೆಡ್ ಬೈ pi r. ಲೆಂತ್ ಇಸ್ ಈಕ್ವಲ್ಸ್ ಟು r ಡಿವೈಡೆಡ್ ಬೈ pi. ಏನೋ ಎಡವಾಯ್ತಾ ಆಯ್ತಲ್ಲ, ಇಲ್ಲಿ ಎಡವ್ತಾ ಇದೆಯಲ್ಲ. ಯಾ ಕರೆಕ್ಟ್ ಆಗಿದೆ. L ಡಿವೈಡೆಡ್ ಬೈ pi. L ವ್ಯಾಲ್ಯೂ 20, pi ನ್ಯೂಮರೇಟರ್ ಗೆ ಹೋಗುತ್ತೆ, pi ಡಮಾರ್ ಆಯ್ತು. ಇನ್ನು ಉಳಿದಿರ್ತಕ್ಕಂಥದ್ದು ನೋಡಿ ಏನ್ ಬರುತ್ತೋ, ಗೆಟ್ ದ ಆನ್ಸರ್ ಬೈ ಯುವರ್ ಸೆಲ್ಫ್. ಚೆಕ್ ಮಾಡಿ, ಯು ಕ್ಯಾನ್ ಗೆಟ್ ದ ಆನ್ಸರ್. ಅರ್ಥ ಆಯ್ತಾ? ಡನ್. ನೆಕ್ಸ್ಟ್ ಇಸ್ ದ ಜನರಲ್ ಕೇಸ್. ಅವಾಗಲೇ ಫಸ್ಟ್ ಕೇಸ್ ನಲ್ಲಿ 180 ಡಿಗ್ರಿ ಇದ್ರೆ ಏನಾಗುತ್ತೆ ಅಂತ ನೋಡ್ವಿ. ಸೆಕೆಂಡ್ ಕೇಸ್ ನಲ್ಲಿ 90 ಡಿಗ್ರಿ ಇದ್ರೆ ಏನಾಗುತ್ತೆ ಅಂತ ನೋಡ್ವಿ. ಥರ್ಡ್ ಕೇಸ್ ಅಲ್ಲಿ 90 + 90 ಅದೇ ಏನಾಗುತ್ತೆ ಅಂತ, ಅದೇ ಎರಡು ಡಿಫರೆಂಟ್ ಚಾರ್ಜಸ್ ಇದ್ರೆ ಏನಾಗುತ್ತೆ ಅಂತ ನೋಡ್ವಿ. ಈಗ we will see what happens if there is some random angle. ಫಾರ್ ಎಕ್ಸಾಂಪಲ್ 60 ಡಿಗ್ರಿ ಕೊಟ್ರೆ ಅಥವಾ 120 ಡಿಗ್ರಿ ಕೊಟ್ರೆ ಅದನ್ನ ಯಾವ ತರ ಹ್ಯಾಂಡಲ್ ಮಾಡೋದು ಅಂತ ಒಂದು ಜನರಲ್ ಕೇಸ್ ನ ಡಿಸ್ಕಸ್ ಮಾಡ್ಬಿಡೋಣ. ಆಕ್ಚುಲಿ ಈಗ ಡಿರೈವ್ ಮಾಡೋ ಫಾರ್ಮುಲಾ ಇದ್ರೆ ಸಾಕು. ನೀವು ಈ ವಿಡಿಯೋನಲ್ಲಿ ಲಾಸ್ಟ್ 3 ಕೇಸಸ್ ಏನ್ ಸ್ಟಡಿ ಮಾಡಿದ್ವಿ ಅದನ್ನ ಮತ್ತೆ ರಿವೈಸ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡಬಹುದು. ಸೊ ನೋಡಿ, ನಾ ಆಗ್ಲೇ 90 ಡಿಗ್ರಿ ಇದ್ದಾಗ ಈ ತರ ತಗೊಂಡಿದ್ದೆ, 180 ಡಿಗ್ರಿ ಇದ್ದಾಗ ಈ ತರ ತಗೊಂಡಿದ್ದೆ. ಜನರಲ್ ಆಗಿ ಯಾವುದೋ ಒಂದು ಆಂಗಲ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಮಿ ಕನ್ಸಿಡರ್ ಲೈಕ್ ದಿಸ್.
ಇದು 90 ಡಿಗ್ರಿನೂ ಅಲ್ಲ 180ನೂ ಅಲ್ಲ, ಸಮ್ ರ್ಯಾಂಡಮ್ ಆಂಗಲ್ ಇದೆ, ಆ ಆಂಗಲ್ ಆಲ್ಫಾ ಇದೆ ಅಂತ ಅನ್ಕೊಳ್ಳೋಣ. ಒಂದು ಸರ್ಕ್ಯುಲರ್ ಆರ್ಕ್ ಅನ್ನ ತಗೊಂತಾ ಇದ್ದೇನೆ, such that two ends are making an angle alpha. ಈ ಪೂರ್ತಿ ಆಂಗಲ್ ಇದೆಯಲ್ಲ, ಈ ಪೂರ್ತಿ ಆಂಗಲ್ ಆಲ್ಫಾ ಇದೆ ಅಂತ ಅನ್ಕೊಳ್ಳೋಣ. ಆಲ್ಫಾ ಕ್ಯಾನ್ ಬಿ ಎನಿಥಿಂಗ್, ಆರ್ಬಿಟ್ರರಿ ಆಂಗಲ್. ಈಗ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ ಇಲ್ಲಿ, ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಎಲ್ಲ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಜಾಸ್ತಿ ಟಸ್ಕು ಪುಸ್ಕು ಆಗಬಾರ್ದು. ಓಕೆ, ಈಗ ರೇಡಿಯಸ್ ಆರ್, ನೋ ಡೌಟ್ ಇನ್ ದಟ್ ಒನ್. ರೇಡಿಯಸ್ ಆರ್ ಇದೆ, ಚಾರ್ಜು ಕ್ಯೂ ಇದೆ. ವಾಟ್ ಐ ಡೂ ಇಸ್ lambda is equals to q divided by length. ಹೌದಾ? ಲೆಂತ್ ನ ನಾನು L is equals to R alpha ಅಂತ ತಗೋಬೋದಾ? ಅಥವಾ ಒಂದ್ ಕೆಲಸ ಮಾಡೋಣ, ಒಂದು ಸಿಮಿಟ್ರಿಕ್ ಲೈನ್ ನ ಡ್ರಾ ಮಾಡ್ಕೊಂಡು, ಒಂದು ಸಿಮಿಟ್ರಿಕ್ ಲೈನ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಸಿಮಿಟ್ರಿಕ್ ಲೈನ್ ಇಂದ ಈ ಕಡೆಗೆ ಸ್ವಲ್ಪ ಥೀಟಾ ಆಂಗಲ್ ಅಷ್ಟು ಹೋಗ್ತೀನಿ. ಐ ವಿಲ್ ಗೋ ಥೀಟಾ ಆಂಗಲ್ ಅಂಡ್ ಐ ವಿಲ್ ಕನ್ಸಿಡರ್ ಎ ಎಲಿಮೆಂಟ್. ಒಂದು ಎಲಿಮೆಂಟ್ ನ ತಗೊಂತೀನಿ, ಅದರ ಚಾರ್ಜ್ ಎಷ್ಟಿದೆ, ಡಿ ಕ್ಯೂ ಎಷ್ಟಿದೆ, ಅದರ ಲೆಂತ್ ಎಷ್ಟಿದೆ, ಡಿ ಎಲ್ ಇದೆ, ಅಷ್ಟು ಸಾಕು ನನಗೆ. ಈ ಆಂಗಲ್ ಥೀಟಾ ಇದೆ. ಥೀಟಾ ವೇರೀಸ್ ಫ್ರಮ್ ಮೈನಸ್ ಆಲ್ಫಾ ಬೈ 2 ಟು ಪ್ಲಸ್ ಆಲ್ಫಾ ಬೈ 2. ಐ ರಿಪೀಟ್, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಈ ಆಕ್ಸಿಸ್ ನ ಯಾಕೆ ತಗೊಂಡ್ರು ಅಂದ್ರೆ ಕ್ಯಾನ್ಸಲ್ ಆಗುತ್ತೆ ಟರ್ಮ್ಸ್. ಥೀಟಾ ವೇರೀಸ್ ಫ್ರಮ್ ಮೈನಸ್, ನೋಡಿ ಈ ಕಡೆಯಿಂದ ಈ ಕಡೆಗೆ ಹೋದ್ರೆ ಈ ಆಂಗಲ್ ಮೈನಸ್ ಆಲ್ಫಾ ಬೈ 2, ಅದೇ ಆಂಗಲ್ ಈ ಕಡೆಗೆ ಬಂದ್ರೆ ಆಲ್ಫಾ ಬೈ 2 ವಿತ್ ಪ್ಲಸ್ ಸೈನ್. ಥೀಟಾ ವೇರೀಸ್ ಫ್ರಮ್ ಮೈನಸ್ ಆಲ್ಫಾ ಬೈ 2 ಟು ಪ್ಲಸ್ ಆಲ್ಫಾ ಬೈ 2. ಇಷ್ಟನ್ನ ಸೈಡ್ ಅಲ್ಲಿ ಬರ್ದಿರ್ತೇನೆ. ಈಗ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ, ಈ ಕಡೆಗಿರುತ್ತೆ. ಒಂದು ಆಕ್ಸಿಸ್ ನ ಕನ್ಸಿಡರ್ ಮಾಡ್ತೀನಿ ನೋಡಿ, ಇಲ್ಲಿ ರ್ಯಾಂಡಮ್ ಆಕ್ಸಿಸ್. ಇದು ಥೀಟಾ ಇದೆ ಅಂದ್ರೆ ಇದು ಕೂಡ ಥೀಟಾ ಇರತ್ತಾ? ಹಾಗಾದ್ರೆ ಇದು ಡಿಇ ಆದ್ರೆ ಈ ಕಡೆಗೆ ಏನಿರುತ್ತೆ, ಡಿಇ ಕಾಸ್ ಥೀಟಾ ಇರುತ್ತೆ. ಅದೇ ರೀತಿ ಈ ಕಡೆಗೆ ಏನಿರುತ್ತೆ, ಡಿಇ ಸೈನ್ ಥೀಟಾ ಇರುತ್ತೆ. ನೋಡಿ ಈ ಕಡೆಗೆ ಥೀಟಾ ಆಂಗಲ್ ಅಲ್ಲಿ ಒಂದು ಎಲಿಮೆಂಟ್ ಇದ್ರೆ, ಅದೇ ಥೀಟಾ ಆಂಗಲ್ ಅಲ್ಲಿ ಈ ಕಡೆ ಇನ್ನೊಂದು ಎಲಿಮೆಂಟ್ ಇರತ್ತಾ? ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ನ ಸ್ಪ್ಲಿಟ್ ಮಾಡಿದ್ರೆ ಈ ಕಡೆಗೆ ಒಂದು ಕಾಂಪೋನೆಂಟ್ ಬರುತ್ತೆ, ಮತ್ತೆ ಈ ಕಡೆಗೆ ಒಂದು ಕಾಂಪೋನೆಂಟ್ ಬರುತ್ತೆ. ಹಾಗಾದ್ರೆ ಈ ಕಾಂಪೋನೆಂಟ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಬೈ ಸಿಮಿಟ್ರಿ ವರ್ಟಿಕಲ್ ಕಾಂಪೋನೆಂಟ್ಸ್ ಅಲ್ಲ, ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಗೆಟ್ ಕ್ಯಾನ್ಸಲ್. ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ the summation of all DE cos phi. Phi theta na theta ತಗೊಂಡಿದ್ದೀನಿ, theta, ಹಾಗಾಗಿ ಇಲ್ಲೂ ಅದೇ ತಗೊಂತೀನಿ. summation nothing but integration, summation ಬದಲು integration ಹಾಕೊಂತೀನಿ. and theta varies from minus alpha by 2 to plus alpha by 2. theta ಎಲ್ಲಿಂದ ಎಲ್ಲಿ ವೇರಿ ಆಗುತ್ತೆ, minus alpha by 2 ಇಂದ plus alpha by 2 ವರೆಗೂ ಹೋಗುತ್ತೆ. what is the value of DE? ಅರೆ what is DE? it is a electric field due to this fellow at this point, that is equals to k into dq divided by radius r square ತಗೊಂತೀನಿ. that is written as E net is equals to integration of k dq divided by r square, capital R square into cos phi. Theta varies from minus alpha by 2 to plus alpha by 2. k constant, r constant, ಆಚೆ ಕಿತ್ತು ಬಿಸಾಕಿ k ಮತ್ತೆ r ಸ್ಕ್ವೇರ್ ನ ಆಚೆ ಬರೀತೀನಿ, k ಡಿವೈಡೆಡ್ ಬೈ r ಸ್ಕ್ವೇರ್. dq ನ cos phi ನ dq ಜೊತೆ ಇಂಟಿಗ್ರೇಟ್ ಮಾಡಕ್ ಆಗಲ್ಲ, ಹಾಗಾಗಿ ಒಂದ್ ಕೆಲಸ ಮಾಡೋಣ. ಈ ಆಂಗಲ್ ಇದೇನಿದು d theta. ಆ ಸ್ಮಾಲ್ ಎಲಿಮೆಂಟಲ್ ಚಾರ್ಜ್ ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡ್ತಿದೆ, d theta. ಯಾವ ತರ ಅಂದ್ರೆ this d theta is very small such that ಈ ಕಡೆ ಇರ್ತಕ್ಕಂತ ಎಡ್ಜ್, ಈ ಕಡೆ ಇರ್ತಕ್ಕಂತ ಎಡ್ಜ್ ಎರಡು ಥೀಟಾ ಆಂಗಲ್ ಸಬ್ಟೆಂಡ್ ಆಗ್ತಿದೆ, ಅಷ್ಟು ತೆಳುವಾಗಿ ತಗೊಂಡಿದ್ದೀವಿ. now you can write dl is equals to r into d theta. ಆತರ ಬರೀಬಹುದಾ? dq can be written, dl can be written as r d theta. arc formula s is equal to r d theta ಅದನ್ನ ಬರ್ದಿದ್ದೀನಿ. and again ಇಲ್ಲಿ ಇನ್ನೊಂದು ಫಾರ್ಮುಲಾ ಇದೆ ನೋಡಿ, lambda can be written as dq divided by dl. ಹಾಗಾದ್ರೆ dl ನ lambda dq divided by lambda ಅಂತ ಬರೀಬಹುದಾ? dl ನ ನಾನು dq divided by lambda, that is equals to r d theta ಅಂತ ಬರೀತೀನಿ. dq can be written as r lambda d theta. ಇದನ್ನ ರೀಪ್ಲೇಸ್ ಮಾಡ್ಕೊಂತೀನಿ, r lambda
ಡಿ ಥೀಟಾ ಇಲ್ಲಿ ಬರ್ಕೊಂತೀನಿ. ಆರ್ ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್, ಇವನ್ನ ಸಾಯಿಸ್ಬಿಡ್ತಾನೆ, ದಟ್ ಈಸ್ ಇ ನೆಟ್ ಇಸ್ ಈಕ್ವಲ್ಸ್ ಟು ಕೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ, ಫೈ ಅಲ್ಲ ಇದು ಕಾಸ್ ಥೀಟಾ, ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಏನ್ ಬರುತ್ತೆ, ಸೈನ್ ಥೀಟಾನೇ ಬರುತ್ತೆ. Sin theta and the limits varies from minus alpha by 2 to plus alpha by 2, that is equals to k lambda divided by r into sine of first limit, that is alpha by 2, sine of alpha by 2 minus sine of minus alpha by 2. Sine of minus theta is minus sin theta, ಹಾಗಾದ್ರೆ ಈ ನೆಟ್ ಏನ್ ಬರುತ್ತೆ, that is k lambda by r into sine of alpha by 2 plus sine of alpha by 2, that is equals to 2 sine alpha by 2 ಬರುತ್ತೆ. So that's it. ಸೊ ನಮಗೆ ಬೇಕಾಗಿರೋ ಜನರಲ್ ಫಾರ್ಮುಲಾ ಸಿಕ್ಕೋಯ್ತು ನೋಡಿ. ನಾವು ಪ್ರೀವಿಯಸ್ 3 ಕೇಸಸ್ ಸಾಲ್ವ್ ಮಾಡೋ ಬದಲು ಇದನ್ನ ಸಾಲ್ವ್ ಮಾಡಿದ್ರು ಸಾಕು, ಯು ಕ್ಯಾನ್ ಗೆಟ್ ದ ಆನ್ಸರ್. ಇ ನೆಟ್ ಇಸ್ ಈಕ್ವಲ್ ಟು 2k ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್. ಆಲ್ಫಾ ವ್ಯಾಲ್ಯೂ ಏನಾದ್ರೂ 90 ಡಿಗ್ರಿ ಆಗಿದ್ದಿದ್ರೆ ಅಂದ್ರೆ ಥರ್ಡ್ ಕೇಸ್ ಅಂದ್ರೆ ಕ್ವಾರ್ಟರ್ ರಿಂಗ್ ನೆನಪಿದ್ಯಾ, alpha is equals to 90 degree. He'll substitute ಮಾಡಿ sine of 90 divided by 2, sine 45 1 by root 2, root 2 k lambda divided by r. Case 1 ಸಿಕ್ತು. ಆಲ್ಫಾ ಏನಾದ್ರೂ 180 ಡಿಗ್ರಿ ಆಗಿದ್ರೆ ಫಸ್ಟ್ ಕೇಸ್ ಸೆಮಿ ಸರ್ಕಲ್ ಹಾಫ್ ಸೆಮಿ ಸರ್ಕಲ್ ಮಾಡಿದ್ವಲ್ಲ, ಸಾರಿ sin 90 divided, sorry 180 divided by 2, 90 ಬರ್ತಿತ್ತು, sin 90 is 1, 2k lambda divided by r. ಸೊ ಜನರಲೈಸ್ಡ್ ಫಾರ್ಮುಲಾ ಇದು. ಸಾರಿ ಪಾಸ್ ಆಗೋಯ್ತು. ರಿಂಗ್ ಒಂದು ಡಿಸ್ಕಸ್ ಮಾಡಬೇಕಾಯಿತು, ಲೆಂತಿ ಆಗ್ತಾ ಇದೆ ವಿಡಿಯೋ, ಸೊ ವಿಲ್ ಡಿಸ್ಕಸ್ ದಟ್ ಇನ್ ಸಮ್ ಅದರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಓದ್ತಾ ಇರಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಐ ಆಮ್ ಲಿವಿಂಗ್ ಹಿಯರ್. ಇದೊಂದು ಫಾರ್ಮುಲಾ ಇದ್ರೆ ಸಾಕು, ನೀವು ಪೂರ್ತಿ ಲೆಕ್ಚರ್ ಮತ್ತೆ ನೋಡೋ ಅಷ್ಟಿಲ್ಲ, ಡೈರೆಕ್ಟ್ ಆಗಿ ಹೇಳ್ಬೋದು. ಆದ್ರೆ ಡೈರೆಕ್ಷನ್ ಗೆಸ್ ಮಾಡ್ಬೋದು ತಾನೆ, ಸಿಮಿಟ್ರಿಕ್ ಆಗಿರೋದ್ರಿಂದ ಈ ಆಕ್ಸಿಸ್ ಅಲ್ಲಿ ಎ ಆಕ್ಸಿಸ್ ಅಲ್ಲಿ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ರಿಮೈನ್ಸ್ ಇಸ್ ಅಲಾಂಗ್ ದಿಸ್ ಡೈರೆಕ್ಷನ್. ಇದು ಯಾವ ಆಕ್ಸಿಸ್ ತಗೊಂತೀವೋ ಆ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಅದೇ ಏನಾದ್ರು ಈ ಆರ್ಕ್ ನ ಈ ತರ ಕೊಟ್ಟಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಬರ್ತಿತ್ತು. ಡೈರೆಕ್ಷನ್ ಸ್ವಲ್ಪ ಯೋಚನೆ ಮಾಡಬೇಕು. ಸೊ ದಟ್ಸ್ ಇಟ್. ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್. ಓದ್ತಾ ಇರಿ.